ನಮಸ್ಕಾರ ಸ್ನೇಹಿತರೆ. ಅಭಿರಾಮ್ ಒಂದು ಆಫೀಸ್ಗೆ ಜಾಯ್ನ್ ಆಗೋನಿದ್ದ. ವಿದೇಶದಲ್ಲಿ MBA ಮುಗಿಸಿ ಓದಿ ಬಹಳ ಸ್ಟ್ರೈನ್ ಆಗಿದೆ ಡ್ಯಾಡ್, ಹಾಗಾಗಿ ಒಂದಷ್ಟು ಸುತ್ತಾಡಿ ಬರ್ತೇನೆ ಅಂದವನಿಗೆ ಅವನ ತಂದೆ ಗೋಪಾಲ್, ಸರಿ ಕಣೋ, ಆದಷ್ಟು ಬೇಗನೆ ಬಾ, ನನಗೂ ವಯಸ್ಸಾಯಿತು, ನೀನು ಬಂದು ಬಿಸ್ನೆಸ್ ನಡೆಸಲು ಸಪೋರ್ಟ್ ಮಾಡ್ಬೋದು, ನನಗೂ ಹೆಲ್ಪ್ ಆಗುತ್ತೆ ಎಂದರು. ಸರಿ ಡ್ಯಾಡ್ ಅಂದ ಹಾಗೆ, ಅಮ್ಮ ಹೇಗಿದ್ದಾರೆ ಡ್ಯಾಡ್ ಎಂದ. ಚೆನ್ನಾಗಿದ್ದಾಳೆ, ಆದರೆ ನೀನು ಬಂದರೆ ಅವಳ ಮುಖದಲ್ಲಿ ಕಾಣುವ ಆನಂದ ಇದೆಯಲ್ಲ, ಅದರ ಮಾತೇ ಬೇರೆ ಬಿಡು, ಆದಷ್ಟು ಬೇಗ ಹೊರಟು ಬಾ, ಈಗಲೇ ತುಂಬ ತಡವಾಯಿತು ಎಂದರು ಗೋಪಾಲ್. ಅಂದಾಗೆ ಡ್ಯಾಡ್, ನಾನು ರೇಷ್ಮಾ ಇಬ್ಬರು ಸುತ್ತಲೂ ಹೋಗ್ತಿದ್ದೇವೆ ಡ್ಯಾಡ್ ಎಂದ. ಸರಿ, ಬಟ್ ಬಿ ಕೇರ್ಫುಲ್, ಕಮಾನ್ ಸೂನ್ ಇದು ತಂದೆಗೆ ಬಾಯಿ ಹೇಳಿ ಫೋನ್ ಇಟ್ಟಿದ್ದ ಅಭಿರಾಮ್. ಗೋಪಾಲ್ ಅವರದೇ ಟೆಕ್ಸ್ಟೈಲ್ ಮಿಲ್ ಇತ್ತು, ಜೊತೆಗೆ ಅವರದೇ ಆದ ಬಟ್ಟೆಗಳ ಮಾರಾಟ ಮಳಿಗೆಗಳು ಬಹಳ ಇದ್ದವು. ಅವರಿಗೆ ವ್ಯಾಪಾರದಲ್ಲಿ ಈಗ ಮೊದಲಿನ ಚುರುಕಿನ ಮನಸ್ಸು ಇರಲಿಲ್ಲ. ಆಗಾಗ ಇಣುಕುತ್ತಿದ್ದ ವೈರಾಗ್ಯ ಭಾವ ಇದಕ್ಕೆ ಕಾರಣವಾಗಿತ್ತು. ಇನ್ನವರ ಹೆಂಡತಿ ಶಾಂತಿ ಸದಾ ಶಾಂತ ಸ್ವಭಾವದ ಗೃಹಿಣಿ. ಒಬ್ಬನೇ ಮಗ ಅಭಿರಾಮ್. ಅವನ ನಂತರ ಮಕ್ಕಳು ಆಗಲಿ ಎಂದು 2ನೇ ಬಾರಿ ಶಾಂತಿ ಗರ್ಭಧರಿಸಿದಾಗ ಮಗು ಸತ್ತು ಹುಟ್ಟಿ ಶಾಂತಿ ಉಳಿದದ್ದೇ ಹೆಚ್ಚಾಗಿತ್ತು. ಗೋಪಾಲ್ ಅವರಿಗೆ ಅವರ ಹೆಂಡತಿ ಅಂದರೆ ಬಹಳ ಪ್ರೀತಿಯಷ್ಟೇ ಅಭಿಮಾನ. ಅವಳ ವಿಚಾರಧಾರಣೆಯನ್ನು ಕಂಡರೆ ಇನ್ನು ದೊಡ್ಡಿಗೆ ಬರವಿಲ್ಲ, ದೇವರ ದಯೆಯಿಂದ. ಆದರೆ ನೆಮ್ಮದಿ ಹಾಸುಹೊಕ್ಕಾಗಲು ಅಭಿರಾಮ್ ವಹಿವಾಟಿನಲ್ಲಿ ಒಮ್ಮೆ ಸ್ಥಿರವಾದರೆ ಸಾಕಿತ್ತು. ಗೋಪಾಲ್ ಅವರು ಎಲ್ಲ ಅವನಿಗೆ ವಹಿಸಿ ಆರಾಮವಾಗಲು ಕಾಯುತ್ತಿದ್ದರು. ಅವನು BBA ಮುಗಿಸಿದ ತಕ್ಷಣ ರೇಷ್ಮಾಳೊಂದಿಗೆ ಅವನ ಎಂಗೇಜ್ಮೆಂಟ್ ಕೂಡ ಮಾಡಿದ್ದರು. ಅವನು MBA ಮುಗಿದು ಭಾರತಕ್ಕೆ ಹಿಂತಿರುಗಿ ಬಂದ ತಕ್ಷಣ ಅವನಿಗೆ ಸ್ವಲ್ಪ ಬಿಸ್ನೆಸ್ ಟ್ರೈನಿಂಗ್ ನೀಡಿ ನಂತರ ಅವನ ಮದುವೆ. ಅವನ ಕಂಪನಿಯ ಹೊಸ CEO ಆಗುತ್ತಿದ್ದಂತೆ ನಾನು ರಿಟೈರ್ಮೆಂಟ್ ತೆಗೆದುಕೊಂಡು ಬಿಟ್ಟರೆ ಆರಾಮವಾಗಿ ಧ್ಯಾನ, ದೇವರ ಪೂಜೆ ಮಾಡಿಕೊಂಡು ಉಳಿದ ಕಾಲ ಕಳೆದರೆ ಸಾಕು ಎಂದು ಹೀಗೆ 16 ಯೋಜನೆಗಳು ಅವರ ತಲೆಯಲ್ಲಿ ಆಗಲೇ ತಲೆ ಎತ್ತಿದ್ದವು. ಇದಕ್ಕೆಲ್ಲ ಕಾಲವೇ ಉತ್ತರಿಸಬೇಕಾಗಿತ್ತು ಅಷ್ಟೇ. ಈತ ಆಫೀಸ್ನ ಒಂದು ಪ್ರಾಜೆಕ್ಟ್ ಬಗ್ಗೆ ಇವತ್ತು ಮಾತನಾಡಲು ಕ್ಲೈಂಟ್ಸ್ ಬರುವವರಿದ್ದರು. ತಕ್ಷಣ ವಿಭಾಗೆ ಬರಲು ಹೇಳಿದರು ಗೋಪಾಲ್. ಮೇ ಐ ಕಮ್ ಇನ್ ಸರ್ ಎಂದು ವಿಭಾಗೆ. ನೋಡು ವಿಭಾ, ಈಗ ನ್ಯೂ ಕ್ಲಾತ್ ಡಿಜಿಟಲ್ ಡಿಸೈನಿಂಗ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲು ಕ್ಲೈಂಟ್ ಬರುವವರಿದ್ದಾರೆ. ಸ್ವಲ್ಪ ಅದನ್ನು ನೋಡಿ ಡಿಸೈಡ್ ಮಾಡು, ಫೈನಲೈಸ್ ಮಾಡಿಬಿಡು ನೀನೇ, ಸರಿನಾ ಎಂದರು. ಅದಕ್ಕವಳು ಓಕೆ ಸರ್ ಎಂದು ಹೋದಳು. ಗೋಪಾಲ್ ಅವರಿಗೆ ವಿಭಾ ಒಬ್ಬಳು ಇದ್ದರೆ ಸಾಕಿತ್ತು. ಅವಳ ವರ್ಕಿಂಗ್ ಸ್ಕಿಲ್ ಆ್ಯಂಡ್ ಕೆಪಾಸಿಟಿ ಅದ್ಭುತ. ಅವಳ ಪ್ಲ್ಯಾನಿಂಗ್ ಆಗಲಿ ಐಡಿಯಾಗಳು ಆಗಲಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತಿದ್ದೆವೆಂದರೆ ವಿಭಾ ಪ್ರಾಜೆಕ್ಟ್ ಹೆಡ್ ಆದರೆ ಸಾಕು ಎಂಬುದು ಕ್ಲೈಂಟ್ಗಳ ಡಿಮ್ಯಾಂಡ್ ಆಗಿರುತ್ತಿತ್ತು. ಯಾವಾಗಲೂ ಇಷ್ಟೆಲ್ಲ ಆದರೂ ಕೂಡ ಅವಳು ತನ್ನ ಸಭ್ಯತೆಯ ಗೆರೆ ದಾಟಳು. ಎಷ್ಟು ಬೇಕಾದರೂ ಕೆಲಸದ ಒತ್ತಡವಿರಲಿ, ಅವಳ ಮುಖ ಕುಂದಿದ್ದಾಗಲಿ ಎಂದೂ ಯಾರೂ ನೋಡಿಲ್ಲ. ಅವಳು ಕೆಲಸ ತೆಗೆಯುವುದರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಮಿತಭಾಷಿ, ಅನವಶ್ಯಕ ಒಂದು ಮಾತು ಹೆಚ್ಚು ಆಡಲಾರಳು. ಅವಳೆಂದರೆ ಇಡೀ ಕಂಪನಿಯ ಜನರಿಗೆ ಒಂದು ಗೌರವ ಆಧಾರ. ಅದು ಅವಳ ನಿಷ್ಠೆಯ ಕೆಲಸಕ್ಕೆ ಸಂದ ಗೌರವವಾಗಿತ್ತು. ಅವಳನ್ನು ಹಲವಾರು ಕಂಪನಿಗಳು ತಮ್ಮೆಡೆಗೆ ಸೆಳೆಯಲು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋಗಿದ್ದವು. ಅದಕ್ಕೆ ಆಗಲೇ ಹೇಳಿದ್ದು, ಅವಳ ನಿಷ್ಠೆಗೆ ಒಂದು ಪ್ರತಿರೂಪ ಎಂದರೆ ತಪ್ಪಾಗಲಾರದು. ಅಲ್ಲಿ ಕೆಲಸ ಮಾಡುತ್ತಲೇ BBA ಮುಗಿಸಿ ಕೆಲಸ ಮಾಡುತ್ತಲೇ ಅವಳು MBA ಕೂಡ ಮುಗಿಸಿದ್ದಳು. ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಅವಳು ಗೋಪಾಲ್ ಅವರ ಕಂಪನಿ ಸೇರಿ 6 ವರ್ಷಗಳಾಗಿದ್ದವು. ಗೋಪಾಲ್ ಅವರಿಲ್ಲದೆ ಇಡೀ ಅವರ ಬಿಸ್ನೆಸ್ ನಿಭಾಯಿಸುವ ತಾಕತ್ತು ಪಡೆದಿದ್ದಳು. ಆಗ ಅವಳ ಡಿಸಿಷನ್ ಎಂದರೆ ಗೋಪಾಲ್ ಕೂಡ ಮತ್ತೇನು ಯೋಚಿಸದೆ ಎಸ್ ಎನ್ನುತ್ತಿದ್ದರು. ಇನ್ನು ಎಷ್ಟೋ ಡೀಲಿಂಗ್ ಬಂದರೆ ಅವರ ಒಂದು ಫೋನ್ ಅವಳಿಗೆ ವಿಷಯ ತಿಳಿಸಿ ವಿಭಾ ನೋಡು ಎಂದರೆ ಸಾಕು, ಆ ವರ್ಕ್ ಆದಂತೇ ಲೆಕ್ಕ. ಇಡೀ ಬಿಸ್ನೆಸ್ ವರ್ಲ್ಡ್ನಲ್ಲಿ ಅವಳೊಂಥರ ಫೇಮಸ್ ಆಗಿ ಬಿಟ್ಟಿದ್ದಳು. ಆದರೆ ಅಷ್ಟೇ ಸಿಂಪಲ್ ಅವಳು. ಮೊದಲನೇ ನೋಟಕ್ಕೆ ಇಷ್ಟೊಂದು ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ಇವಳೇ ಎಂದು ಯಾರೂ ಗುರುತಿಸಲಾರದಷ್ಟು ಸರಳ ವ್ಯಕ್ತಿ ಅವಳು. ಎಡಕೈಗೆ ಒಂದು ವಾಚ್, ಬಲಕೈಗೆ ಒಂದು ಚಿನ್ನದ ಕಡಗ, ಬಿಳಿಯ ಮೇಕಪ್ ಇರದ ಚಂದದ ಮುಖ, ಹಣೆಗೆ ದುಂಡನೆಯ ಬಿಂದಿ, ಅದರ ಕೆಳಗೆ ದೇವರ ಪ್ರಸಾದದ ಗಂಧ, ಅದರ ಮೇಲೆ ಕುಂಕುಮ, ಸೋಗೆಯ ಕಣ್ಣು, ಮೂಗಿಗೆ ಒಂಟಿ ಕಲ್ಲಿನ ನತ್ತು, ನೀಲವಾದ ಮೂಗು, ಕೆಂಪಿನ ತುಟಿಗಳು, ಉದ್ದನೆಯ ಜಡೆ, ಸರಳವಾಗಿ ಉಡುವುದು ಕಾಟನ್ ಸೀರೆ. ಟೋಟಲಲ್ಲಿ ಈ ಗೆಟಪ್ನಲ್ಲಿ ಅವಳ ಬುದ್ಧಿವಂತಿಕೆ, ಚತುರತೆ ಯಾರ ಅಂದಾಜಿಗೂ ಸಿಗದಂತಿತ್ತು. ಇದು ಟೋಟಲ್ ಆಗಿ ನಮ್ಮ ವಿಭಾಳ ಪರಿಚಯ. ಗೋಪಾಲ್ ಫೋನ್ ಮಾಡಿ, ವಿಭಾ ನಾಳೆ ನನ್ನ ಮಗ ಬರ್ತಿದ್ದಾನೆ, ವೆಲ್ಕಮ್ಗೆ ವ್ಯವಸ್ಥೆ ಮಾಡು ಎಂದರು. ಆಯಿತು ಸರ್, ಆದರೆ ನನ್ನದೊಂದು ರಿಕ್ವೆಸ್ಟ್ ಸರ್, ಅವರಿಗೆ ನಾನೇ ವಿಭಾ ಅಂತ ತಕ್ಷಣ ಗೊತ್ತಾಗೋದು ಬೇಡ ಸರ್, ಸ್ವಲ್ಪ ದಿನ ಅಂದರೆ ಅವರ ಟ್ರೈನಿಂಗ್ ಪೀರಿಯಡ್, ಆಮೇಲೆ ಇದರ ಬಗ್ಗೆ ಯೋಚಿಸೋಣ ಎಂದಳು. ಹಾಗೇ ಆಗಲಿ ಎಂದರು ಗೋಪಾಲ್. ತಕ್ಷಣ ಅವರ ಕಡೆಯಿಂದ ವಿಭಾ ಹೇಳಿದ ಹುಕುಂ ಜಾರಿಯಾಯಿತು. ಇಡೀ ಸರಿ ವಿಭಾ ಕಂಪನಿಯಲ್ಲಿ, ಫ್ಯಾಕ್ಟ್ರಿಯಲ್ಲಿ, ಹಾಗೆ ಶೋರೂಮ್ನಲ್ಲಿ ಕೂಡ ಅದು ಆದಂತೆಯೇ. ಈತ ಅಭಿರಾಮ್ಗೆ ತನ್ನ ಓದಿನ ಬಗ್ಗೆ, ಅಮೆರಿಕ ರಿಟರ್ನ್ಸ್, ತಾನು ಬಹಳ ಹ್ಯಾಂಡ್ಸಮ್ ಎಂದು, ನನ್ನ ಫಿಯಾನ್ಸೆ ಅತೀ ಸುಂದರಿ,
ಈ ತೆರನಾದ ಭಾವನೆಗಳು, ಅದೇ ರೀತಿ ಅಹಂ ಭಾವನೆಗಳು ಬಹಳ ಇದ್ದವು. ಇಲ್ಲಿ ಇರುವುದು ವಿಭಾ ಪಾಪ. ಅಭಿರಾಮ್ ನೋಡೋಣ ಏನಾಗುತ್ತೆ ಅಂತ. ಮರುದಿನ ಅಭಿರಾಮ್ ವೆಲ್ಕಮ್ಗೆ ಭರ್ಜರಿ ತಯಾರಿಯಾಗಿತ್ತು. ಗೋಪಾಲ್ ಅವರ ಜೊತೆಗೆ ಅಭಿರಾಮ್ ಜೊತೆಯಲ್ಲಿ ರೇಷ್ಮಾ ಕೂಡ ಬಂದಿದ್ಲು. ಅವರು ಬರುತ್ತಿದ್ದಂತೆ ಫ್ಲವರ್ ಬುಕ್ಕೆ ಹಿಡಿದು ಸ್ವಾಗತಿಸಿದ್ದು ವಿಭಾಳೆ. ವೆಲ್ಕಮ್ ಸರ್ ಎಂದಿದ್ದಳು ವಿಭಾ. ಅಭಿರಾಮ್, ಇವಳು ಅಬ್ಬಾ ಅಂತ ಹೇಳಿ ಉಳಿದವರ ಪರಿಚಯ ಮಾಡಿಕೊಟ್ಟರು ಗೋಪಾಲ್. ನಂತರ ಅಬ್ಬಾ ಬಾಮ ಇಲ್ಲಿ ಎಂದು ಇವನು ಸ್ವಲ್ಪ ದಿನ ಎಲ್ಲ ಕೆಲಸ ಅಬ್ಸರ್ವ್ ಮಾಡಲಿ, ಅವನಿಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡು. ಹಾಗೆ ವಿಭಾಗೆ ನಿನ್ನ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನನಗೆ ತಿಳಿಸಲು ಹೇಳು ಎಂದರು. ಸರಿ ಸರ್ ಎಂದಳು ವಿಭಾ. ಅಂದಹಾಗೆ ಅಬ್ಬಾ ಇವಳು ರೇಷ್ಮಾ ಕಣ್ಣಮ್ಮ, ಅಭಿಯ ಪಿಯಾನ್ಸೆ ಇವಳು ಎಂದಾಗ ವಿಭಾ ಹಾಯ್ ಮ್ಯಾಮ್ ಎಂದು ಅವಳು ವಾಪಸ್ ಮಾತನಾಡಲು ಕಾಯದೆ ಹೊರಟಿದ್ದಳು. ರೇಷ್ಮಗೆ ಹುರಿದಿತ್ತು ಅವಳ ನಿರ್ಲಕ್ಷ್ಯ ನೋಡಿ. ಅದನ್ನು ಅಭಿಯ ಮುಂದೆ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದಳು. ಇತ್ತ ವಿಭಾ ಪೂರ್ಣ ಬ್ಯುಸಿ ತನ್ನ ಕೆಲಸದಲ್ಲಿ. ಮಧ್ಯೆ ಮಧ್ಯೆ ಇಂದು ಅಭಿ ಬೇರೆ ಹೇಳಿ ಕಳಿಸ್ತಲೇ ಇದ್ದ. ಅಬ್ಬಾ ಇದೇನು, ಇದರ ಬಗ್ಗೆ ಹೇಳು. ಆಮೇಲೆ ಹೊಸ ಪ್ರಾಜೆಕ್ಟ್ ಯಾವುದು, ಅದರ ವರ್ಕ್ ಪ್ರೋಗ್ರೆಸ್ ಏನು, ಕಂಪನಿಯ ಲೇಟೆಸ್ಟ್ ಆ್ಯಂಡ್ ಕರೆಂಟ್ ಸ್ಟೇಟಸ್ ಏನು, ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಎಲ್ಲದಕ್ಕೂ ಬಹಳ ತಾಳ್ಮೆಯಿಂದ ಉತ್ತರಿಸುತ್ತಿದ್ದಳು. ಅದರ ಮಧ್ಯೆ ಅವಳ ಫೋನ್ಗೆ ಒಂದರ ಮೇಲೆ ಒಂದರಂತೆ ಕಾಲ್ ಬರುತ್ತಲೇ ಇದ್ದವು. ಅವುಗಳಿಗೂ ಅಷ್ಟೇ ತಾಳ್ಮೆಯಿಂದ ಉತ್ತರಿಸ್ತಿದ್ದಳು. ಅದು ಯಾಕೋ ಗೊತ್ತಿಲ್ಲ, ಅವಳ ತಾಳ್ಮೆ ಅವನಿಗೆ ಭಾಳ ಹಿಡಿಸಿಬಿಟ್ಟಿತ್ತು. ಅಭಿಗೆ ಸರ್ ಸ್ವಲ್ಪ ಕೆಲಸವಿದೆ ಬರ್ತೀನಿ ಎಂದು ಹೋದವಳು ಕೆಳಗೆ ಇಳಿದಿದ್ದಳು. ಅಭಿ ತನ್ನ ಕ್ಯಾಬಿನ್ನಿಂದ ಹೊರಗೆ ನೋಡ್ತಾ ನಿಂತಿದ್ದ. ಕೆಳಗೆ ನೋಡಿದಾಗ ಒಂದು ಹುಡುಗ ಬಂದವಳೆ ವಿಭಳನ್ನು ಅಪ್ಪಿಕೊಂಡಿದ್ದ. ಸಾಲದಕ್ಕೆ ಹೊರಗಡೆ ಇದ್ದೀನಿ ಎನ್ನುವುದು ಮರೆತು ಅವಳ ನೆತ್ತಿ 3 ಸುತ್ತು ಸುತ್ತಿಸಿದ. ಮೇಲೆ ನಿಂತು ನೋಡುತ್ತಿದ್ದ ಅಭಿ ಇದರಿಂದ ಬಹಳ ಕಿರಿಕಿರಿ ಅನುಭವಿಸಿದ್ದ. ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ. ಹಾಗೆ ನೋಡ್ತಾ ನಿಂತಿದ್ದ. ಸ್ವಲ್ಪ ಸಮಯದ ನಂತರ ಆ ಹುಡುಗ ಅಲ್ಲಿಂದ ಹೊರಟು ಹೋದ. ಇವಳು ಮತ್ತೆ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು. ಅಂದು ಅವಳು ಅರ್ಜೆಂಟಾಗಿ ಫ್ಯಾಕ್ಟ್ರಿಯ ಕಡೆ ಹೋಗಬೇಕಾಗಿತ್ತು. ತಕ್ಷಣ ಗೋಪಾಲ್ ಅವರಿಗೆ ಫೋನ್ ಮಾಡಿ, ಸರ್ ಫ್ಯಾಕ್ಟ್ರಿಯ ಆಫೀಸ್ಗೆ ಹೋಗಿ ಬರ್ತೀನಿ, ಇವತ್ತು ಆಡಿಟರ್ ಅಲ್ಲಿಗೆ ಬರುವವರಿದ್ದಾರೆ, ಮತ್ತು ಅಭಿರಾಮ್ ಸರ್ಗೆ ಇದರ ಬಗ್ಗೆ ಹೇಳಿ ಅವರನ್ನು ಕರೆದುಕೊಂಡು ಹೋಗಿ ಬರಲಾ ಎಂದಳು ವಿಭಾ. ಹಾಗೆ ಮಾಡು, ಅವನಿಗೆ ಅಲ್ಲಿನ ಪರಿಚಯ ಆಗಲಿ ಎಂದು. ಸರಿ ಸರ್ ಎಂದಳು. ಅಭಿರಾಮ್ ಕ್ಯಾಬಿನ್ ಡೋರ್ ನಾಕ್ ಮಾಡಿ ಮೇ ಕಮಿನ್ ಸರ್ ಎಂದಳು. ಎಸ್ ಅಂದ ಅಭಿಗೆ. ಒಳ ಬಂದ ವಿಭಾ, ಸರ್ ಫ್ಯಾಕ್ಟ್ರಿ ಕಡೆಗೆ ನಿಮ್ಮನ್ನು ಕರೆದೊಯ್ಯಲು ಸರ್ ಹೇಳಿದ್ದಾರೆ. ಸರ್ ಇವತ್ತು ಅಲ್ಲಿಯ ಆಡಿಟಿಂಗ್ ನಡೆಯುತ್ತಿದೆ ಎಂದಾಗ ಸರಿ ಹೋಗೋಣ ಎಂದು ಹೊರಟ. ರೇಷ್ಮಾ ನೀನು ಮನೆಗೆ ಹೋಗಿಬಿಡು, ನಾನು ಬರುವುದು ತಡವಾಗಬಹುದು ಎಂದು ಅವಳ ಪ್ರತಿಕ್ರಿಯೆಗೆ ಕಾಯದೆ ಹೊರಟಿದ್ದ ಅಭಿರಾಮ್. ಅವರ ಎಂಗೇಜ್ಮೆಂಟ್ ಆದಾಗಿನಿಂದ ಇಲ್ಲಿಯವರೆಗೆ ಅಭಿರಾಮ್ ಎಂದೂ ಅವಳನ್ನು ನಿರ್ಲಕ್ಷಿಸಿರಲಿಲ್ಲ. ಇಂದು ಮೊದಲ ಬಾರಿಗೆ ಹಾಗಾಗಿತ್ತು. ಬೇಸರದಲ್ಲಿ ಧುಮುಗುಡುತ್ತಲೇ ಅಲ್ಲಿಂದ ಹೊರಟಳು ರೇಷ್ಮಾ. ಇತ್ತ ಅಡಿಟಿಂಗಾಗಿ ಬೇಕಾದುದೆಲ್ಲ ಹೊತ್ತು ಹೊರಟಳು ವಿಭಾ. ನೀವು ಕೂರಿ ಸರ್, ನಾನೇ ಡ್ರೈವ್ ಮಾಡ್ತೀನಿ ಇವತ್ತೊಂದಿನ ಎಂದಳು. ಸರಿ ಎಂದ ಅಭಿರಾಮ್. ಫೈಲ್ಗಳನ್ನು ಹಿಂದಿನ ಸೀಟ್ನಲ್ಲಿ ಇಟ್ಟು ತಾನು ಕೂತಳು. ಅಭಿರಾಮ್ ಕೂಡ ಕೂತ. ಸೀಟ್ ಬೆಲ್ಟ್ ಹಾಕಿಕೊಂಡ ವಿಭಾ ಕಾರ್ ಸ್ಟಾರ್ಟ್ ಮಾಡಿ ಹೊರಟಳು. ಅವಳ ಕರಾರುವಕ್ಕಾದ ಡ್ರೈವಿಂಗ್, ಅವಳ ಡ್ರೈವಿಂಗ್ ಸ್ಕಿಲ್ ಅವನನ್ನು ಬಹಳ ಇಂಪ್ರೆಸ್ ಮಾಡಿತು. ಅವನು ಅವಳ ಹತ್ತಿರ ಏನಾದರೂ ಮಾತನಾಡಲೇಬೇಕು ಎಂದುಕೊಂಡು ಫ್ಯಾಕ್ಟ್ರಿಯ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳಿದ. ಅವನು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಳು ವಿಭಾ. ಇವರು ಹೋಗುವುದಕ್ಕೂ ಆಡಿಟರ್ ಬರುವುದಕ್ಕೂ ಒಂದೇ ಟೈಮಿಂಗ್. ಹೇಳಿದ ವಿಭಾಗೆ ಶೇಕ್ ಹ್ಯಾಂಡ್ ಮಾಡಿ ನಂತರ ವಿಭಾ, ಸರ್ ಇವರು ಅಭಿರಾಮ್ ಸರ್, ದೊಡ್ಡ ಸರ್ ಅವರ ಮಗ ಇವರು ಎಂದು ಪರಿಚಯಿಸಿದಳು ವಿಭಾ. ಒಳಗೆ ಹೋದರು. ಆಡಿಟಿಂಗ್ ಆಗಬೇಕಾದ್ರೆ ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಕರಾರುವಕ್ಕಾದ ಉತ್ತರ ವಿಭಳದು. ಅಭಿರಾಮ್ ವಿಭಳನ್ನು ಕಂಡು ಭಾಳ ಇಂಪ್ರೆಸ್ ಆಗಿದ್ದ. ಆಡಿಟಿಂಗ್ ಆಗುವಾಗ ಇವಳು ಕೇಳಿದ ಪ್ರಶ್ನೆಗಳಿಗೆ ಆಡಿಟರೇ ತಡಬಡಿಸಿದರು. ನಂತರ ಆಡಿಟರ್ ಸ್ವಲ್ಪ ಹೆದರಿ, ಮೇಡಮ್ ದಯವಿಟ್ಟು ಗೋಪಾಲ್ ಸರ್ ಆದರೂ ನನ್ನನ್ನು ಕ್ಷಮಿಸ್ಯಾರು, ಆದರೆ ವಿಭಾ ಮೇಡಮ್ ಎಂದೂ ಕ್ಷಮಿಸಲ್ಲ, ಪ್ಲೀಸ್ ಮ್ಯಾಮ್ ಎಂದವನಿಗೆ. ವಿಭಾ, ನೋಡೋಣ ನಿಮ್ಮ ಅದೃಷ್ಟ ಹೇಗಿದೆಯೋ, ಬಲ್ಲವರ್ಯಾರು ಎಂದಾಗ ಅವನು ತನ್ನ ಹಣೆಯಲ್ಲಿ ಮೂಡಿದ ಬೆವರನ್ನು ಹೊರಿಸುತ್ತಾ ಎದ್ದು ಹೋಗಿದ್ದ. ಅಲ್ಲಿಯೇ ಕೂತ ವಿಭಾ ಉಳಿದೆಲ್ಲ ಕೆಲಸಗಳನ್ನು ತಾನು ಮಾಡುತ್ತಾ ಅಭಿರಾಮ್ ಕೈಯಲ್ಲಿ ಒಂದಷ್ಟು ಕೆಲಸ ಮಾಡಿಸಿದಳು. ಅಭಿರಾಮ್ ಕೂಡ ಭಾಳ ಇಂಟ್ರೆಸ್ಟ್ ತೆಗೆದುಕೊಂಡು ಎಲ್ಲ ಕೆಲಸ ಮಾಡಿ ಮುಗಿಸಿದ. ಅವನಿಗೆ ಕೆಲಸದಲ್ಲಿ ಆಸಕ್ತಿ ಮೂಡಲು ಶುರುವಾಗಿತ್ತು. ಅಲ್ಲಿಂದ ಹೊರಟಾಗ, ಅಬ್ಬಾ ಈ ವಿಭಾ ಯಾರು, ಅವರು ಯಾರು ಅಂತ ನಿಮಗೆ ಗೊತ್ತಾ ಎಂದ. ಓ ಸರ್ ನೋಡಿದ್ದೀನಿ ಎಂದಳು. ಆಗ ಅಭಿರಾಮ್, ಅವರು ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ ನನಗೆ, ಹೇಗಿದ್ದಾರೆ ನೋಡಲು ಎಂದು ತನ್ನ ಕುತೂಹಲ ವ್ಯಕ್ತಪಡಿಸಿದ. ಇಲ್ಲೇ ಇರುವಿರಲ್ಲ ಸರ್, ಯಾವಾಗಲಾದರೂ ನಿಮಗೆ ಭೇಟಿಯಾಗಬಹುದು ಸರ್ ಎಂದು ಮತ್ತೆ ಡ್ರೈವಿಂಗ್ ಮಾಡತೊಡಗಿದಳು. ಅವಳ ಫೋನ್ ಅವಳನ್ನು ಮತ್ತೆ ಬ್ಯುಸಿ ಮಾಡಿಬಿಟ್ಟಿತ್ತು. ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಅವಳ ಡಿಸ್ಕಷನ್ ಒಂದು ಫ್ರೆಂಡ್ ಜೊತೆಯಲ್ಲಿ ನಡೆಯುತ್ತಿತ್ತು. ಅವಳ ಕರಾರುವಕ್ಕಾದ ಮಾತುಕತೆ, ಅವಳ ಸ್ಪಷ್ಟ ಇಂಗ್ಲಿಷ್ ಅಭಿರಾಮ್ಗೆ ಮೋಡಿ ಮಾಡಿತ್ತು. ಅಂದಿನ ದಿನ ಮುಗಿದು ಮನೆಗೆ ತೆರಳಿದ ಅಭಿರಾಮ್ಗೆ ಗೋಪಾಲ್ ಮೊದಲ ದಿನ ಆಫೀಸ್ ಹೇಗನಿಸಿತು ಎಂದರು.
ವೆರಿ ಮಚ್ ಇಂಟ್ರೆಸ್ಟಿಂಗ್ ಡ್ಯಾಡ್. ಐ ಆಮ್ ಹ್ಯಾಪಿ ಟು ವರ್ಕ್ ಇನ್ ಅವರ್ ಆಫೀಸ್ ಡ್ಯಾಡ್ ಅಂದ. ಗುಡ್ ಎಂದರು ಗೋಪಾಲ್. ಶಾಂತಿ ಅವರು ಕೂಡ ಸಂತೋಷ ಮಗು ಎಂದಿದ್ದರು. ಊಟ ಮುಗಿಸಿ ರೂಮಿಗೆ ಹೋದವನಿಗೆ ರೇಷ್ಮಾ ಫೋನ್ ಮಾಡಿದಳು. ರಿಸೀವ್ ಮಾಡಿ ಮಾತನಾಡಲು ಶುರು ಮಾಡಿದ. ಆದರೆ ಹಿಂದಿನ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಬೇಗ ಆಸಕ್ತಿ ಕಳೆದುಕೊಂಡು ಬಿಟ್ಟಿದ್ದ. ರೇಷ್ಮಾ, ಇವತ್ತು ಆಫೀಸ್ ಫಸ್ಟ್ ಡೇ, ಹೆವಿ ವರ್ಕ್, ಐ ಆಮ್ ಟಯರ್ಡ್, ನಾಳೆ ಮಾತನಾಡ್ತೀನಿ ಎಂದು ಗುಡ್ ನೈಟ್ ಕೂಡ ಹೇಳದೆ ಲೈನ್ ಕಟ್ ಮಾಡಿದ ಅಭಿ. ಮೊಬೈಲ್ ಪಕ್ಕಕ್ಕೆ ಇಟ್ಟು ಮಲಗಿದವನ ಕಣ್ಣ ಮುಂದೆ ಬಂದಿದ್ದ ವಿಭಾ. ಅವಳ ನೆನಪಾಗಿದ್ದೇ ಅವನ ತುಟಿಗಳಲ್ಲಿ ಅವನಿಗೆ ತಿಳಿಯದೆ ಕಿರುನಗು ಮೂಡಿತು. ಹಾಗೆ ನಿದ್ರೆ ಮಾಡಿದ. ಬೆಳಿಗ್ಗೆ ಎದ್ದವನಿಗೆ ಏನೋ ಹೊಸ ಹುರುಪು. ಆಫೀಸ್ಗೆ ಹೋಗಲು ಬೇಗನೆ ತಯಾರಾಗಿ ತಿಂಡಿಗೆ ಬಂದ. ಅಷ್ಟರಲ್ಲಿ ಗೋಪಾಲ್ ಕೂಡ ಬಂದರು. ಇಬ್ಬರು ತಿಂಡಿ ತಿಂದು ಆಫೀಸ್ಗೆ ಹೊರಟರು. ಅಭಿ ತಾನೇ ಕೂತು ಡ್ರೈವಿಂಗ್ ಮಾಡಲು ಅವನಲ್ಲಿ ಏನೋ ಹೊಸ ಹುರುಪು ಮೂಡಿತು. ಆಫೀಸ್ಗೆ ಹೋಗಲು ತಂದೆಯೊಡನೆ ಕಂಪನಿಯ ಬಗ್ಗೆ ಮಾತನಾಡುತ್ತಲೇ ಆಫೀಸ್ ತಲುಪಿದ. ಬರುತ್ತಿದ್ದಂತೆ ಇವತ್ತಿನ ಅವನ ಶೆಡ್ಯೂಲ್ ತಿಳಿಯಲು ಅಭಾಗೆ ಕಾಲ್ ಮಾಡಿದ. ನೋ ರೆಸ್ಪಾನ್ಸ್. ಅವನೇ ಎದ್ದು ಹೋಗಬೇಕೆಂದುಕೊಂಡವನು ಅದು ಸರಿಯಾಗದು ಎನಿಸಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಇವತ್ತಿನ ನನ್ನ ಶೆಡ್ಯೂಲ್ ಹೇಳಿ ಎಂದಾಗ, 2 ನಿಮಿಷ ಸರ್, ನೀತಿಯನ್ನು ಕಳಿಸ್ತೀನಿ, ಅವಳು ನಿಮಗೆ ನಿಮ್ಮ ಶೆಡ್ಯೂಲ್ ಎಲ್ಲ ಹೇಳ್ತಾಳೆ ಎಂದರು. ಸರಿ ಎಂದ. ಬಂದ ನೀತಿ ವಯ್ಯಾರದಿಂದ ಬಳುಕುತ್ತಾ ಬಂದವಳು ಅವನ ಶೆಡ್ಯೂಲ್ ಹೇಳಲು ಅವನ ತೀರ ಸಮೀಪ ಬಂದು ನಿಂತಾಗ ಇರಿಟೇಟ್ ಆದ ಅಭಿ, ಮಿಸ್ ನೀತಿ, ಟೇಬಲ್ ಆ ಕಡೆಗೆ ನಿಂತು ಮಾತನಾಡಿ ಎಂದಾಗ ಅವನು ಹೇಳಿದಂತೆ ನಿಂತು ಅವನಿಗೆ ತಿಳಿಸಬೇಕಾದ ತಿಳಿಸಿ ಹೋಗಿದ್ದಳು ನೀತಿ. ಅವಳಿಗೆ ಗೊತ್ತಾಯಿತು ಈ ಮನುಷ್ಯನ ಕೈಯಲ್ಲಿ ಹುಷಾರಾಗಿರಬೇಕು ಅಂತ. ನಂತರ ಕೆಲಸದಲ್ಲಿ ತೊಡಗಿದ್ದವನ ಮೊಬೈಲ್ ರಿಂಗ್ ಆಗಿತ್ತು. ಯಾವುದೋ ಅನ್ನೋನ್ ನಂಬರಿಂದ ರಿಸೀವ್ ಮಾಡಿ ಹಲೋ ಎಂದ. ಸರ್, ನಾನು ಹಬ್ಬ ಎಂದಳು. ಅವನ ಮುಖ ಹರಳಿತು. ಅವಳ ಧ್ವನಿ ಕೇಳಿ ತನಗೆ ತಾನೇ ಕಂಟ್ರೋಲ್ ಮಾಡಿಕೊಂಡು, ಏನು ಹಬ್ಬ, ಇವತ್ತು ಆಫೀಸ್ವರೆಗೆ ಡ್ಯೂಟಿನಾ ಎಂದು. ಹೌದು ಸರ್, ಕಂಪನಿಯ ಶೋರೂಮ್ಗಳ ವಿಸಿಟ್ಗೆ ಬಂದಿದ್ದೀನಿ ಸರ್. ಇವತ್ತು ಒಂದು ಫ್ರೆಂಡ್ ಬರುವವರಿದ್ದಾರೆ ಸರ್, ಅವರ ಜೊತೆಗೆ ನಿಮ್ಮ ಮೀಟಿಂಗ್ ಇದು ಸಡನ್ನಾಗಿ ಫಿಕ್ಸ್ ಆಗಿರೋದು. ಸಾರಿ ಸರ್ ಅಂದಳು. ಮೀಟಿಂಗ್ ಸಂಬಂಧಿಸಿದಂತೆ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಮೇಲ್ ಮಾಡಿದ್ದೀನಿ, ಒಮ್ಮೆ ನೋಡಿ ಸರ್ ಪ್ಲೀಸ್ ಎಂದಳು. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್ ಎಂದವನಿಗೆ ಥ್ಯಾಂಕ್ಸ್ ಸರ್ ಎಂದು ಫೋನ್ ಇಟ್ಟಳು ವಿಭಾ. ಶೋರೂಮ್ಗಳ ವಿಸಿಟ್ ಮುಗಿಸಿ ಸಂಜೆ 4 ಗಂಟೆಗೆ ಹಿಂತಿರುಗಿ ಬಂದಳು ಆಫೀಸ್ಗೆ. ಅಲ್ಲಿ ಅವಳಿಗೆ ಬೇಕಾದಷ್ಟು ಕೆಲಸ ಕಾದಿತ್ತು. ಅದರಲ್ಲಿ ತೊಡಗಿದಳು. ನೋಡುವಾಗ ಸಮಯ ಆಗಲೇ 6 ಗಂಟೆ. ಅರ್ಜೆಂಟ್ ಮೇಲ್ಗಳನ್ನು ಕಳಿಸಿ ಕಂಪ್ಯೂಟರ್ ಲಾಗ್ ಔಟ್ ಮಾಡಿ ಮನೆಯ ಕಡೆ ಹೊರಟವಳನ್ನು ಅಭಿಯ ಫೋನ್ ತಡೆದಿತ್ತು. ಅಬ್ಬಾ, ಇವತ್ತಿನ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಬಗ್ಗೆ ಮಾತನಾಡಬೇಕು, ಸ್ವಲ್ಪ ಬಾ ಎಂದ. ಸರಿ ಸರ್, ಈಗ ಬಂದೆ ಎಂದವಳು ಅವನ ಕ್ಯಾಬಿನ್ನ ನಾಕ್ ಮಾಡಿದಳು. ಎಲ್ಲ ಕೆಲಸ ಆದಮೇಲೆ, ಅಬ್ಬಾ, ಈ ವಿಭಾ ಯಾರು, ನಾನು ಬಂದಾಗಿನಿಂದ ನೋಡಿಲ್ಲ, ಆದರೆ ಎಲ್ಲ ಕಡೆಯಿಂದ ಲಾಸ್ಟ್ ಬಟ್ ಲೀಸ್ಟ್ ಆಗಿ ಎಲ್ಲರೂ ಹೇಳೋ ಮಾತು, ವಿಭಾ ಮ್ಯಾಮ್ ಫೈನಲ್ ಮಾಡಿದಾರಾ ಈ ಪ್ರಾಜೆಕ್ಟ್, ಹಾಗಾದರೆ ನಮಗೆ ಓಕೆ ಎಂದು. ಐ ಆಮ್ ವೆರಿ ಕ್ಯೂರಿಯಸ್ ಟು ಮೀಟ್ ಹರ್ ಎಂದ. ಸಿಗ್ತಾರೆ ಬಿಡಿ ಸರ್, ಆಗ ಮಾತನಾಡುವಿರಂತೆ ಎಂದು. ಓಕೆ ಸರ್, ಬಾಯ್ ಎಂದು ಹೊರಟೇ ಹೋದಳು ವಿಭಾ. ಅಭಿರಾಮ್ ಆಫೀಸ್ ಜಾಯ್ನ್ ಆಗಿ 3 ತಿಂಗಳು ಕಳೆದಿದ್ದವು. ಅವನು ಬಹಳ ಆಸಕ್ತಿಯಿಂದ ಎಲ್ಲ ಕೆಲಸ ಮಾಡತೊಡಗಿದ. ಗೋಪಾಲ್ ಅವನ ಕೆಲಸದಲ್ಲಿ ಅವನ ಶ್ರದ್ಧೆ ಮತ್ತು ಚುರುಕುತನ ನೋಡಿ ಖುಷಿಪಡುತ್ತಿದ್ದರು. ಒಮ್ಮೆಯೂ ಅವನಿಗೆ ಈ 3 ತಿಂಗಳಲ್ಲಿ ವಿಭಳ ಭೇಟಿ ಆಗಿರಲಿಲ್ಲ. ಆದರೆ ಅವಳ ಬಗ್ಗೆ ಅವನಿಗೆ ಅರಿಯದ ಯಾವುದೋ ಭಾವ ಅವನಲ್ಲಿ ಬೆಳೆಯತೊಡಗಿತು. ಅಂದು ವಿಭಳ ಬರ್ತ್ಡೇ, ಸೊ ಆಫೀಸ್ ಸ್ಟಾಫ್ ಅವಳಿಗೆ ವಿಶ್ ಮಾಡಿ ಹೋಗುತ್ತಿದ್ದರು. ಎಲ್ಲರೂ ಒಂದೇ ಬಾರಿ ವಿಶ್ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗಿ ಎಂದಳು. ಹಾಗೆ ಮಾಡಿದರು. ಅಭಿರಾಮ್ಗೆ ಅವಳ ಬರ್ತ್ಡೇ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅಷ್ಟರಲ್ಲಿ ಹೊರಗೆ ಸಣ್ಣದಾಗಿ ಗಲಾಟೆ ಕೇಳಿಸಿದಾಗ ತನ್ನ ಕ್ಯಾಬಿನ್ನಿಂದ ಹೊರಗೆ ಬಂದ ಅಭಿರಾಮ್ ಅಲ್ಲಿ ಮೊದಲ ದಿನ ಅವನು ಅವಳ ಜೊತೆಗೆ ನೋಡಿದ್ದ ಹುಡುಗ ಅಲ್ಲಿದ್ದ. ಅವಳಿಗಾಗಿ ಪುಟ್ಟ ಒಂದು ಕೇಕ್ ತಂದಿದ್ದ. ಪ್ಲೀಸ್ ಕಟ್ ಮಾಡಿ ಬಿಡು, ಬೇಗ ನಾನು ಹೊರಡ್ತೀನಿ ಎಂದು. ಅವಳು, ಲೋ, ಇದು ಆಫೀಸ್, ಇಲ್ಲೆಲ್ಲ ಇದು ನನಗಿಷ್ಟವಿಲ್ಲ, ಎತ್ತಿಕೊಂಡು ಹೋಗೋ ಮನೆಗೆ ಬಂದು ಕಟ್ ಮಾಡ್ತೀನಿ ಅಂದಳು. ಅವನು ಬಿಡೋಲ್ಲ. ಅವನ ಗಲಾಟೆ ಜಾಸ್ತಿ ಆದಾಗ ಎದ್ದು ಬಂದು ಅವನ ಬಾಯಿ ಮುಚ್ಚಿ, ಸುಮ್ಮನಿರು, ಗಲಾಟೆ ಮಾಡಬೇಡ ಎಂದು ಕೇಕ್ ಕಟ್ ಮಾಡಿದವಳಿಗೆ ತಾನೇ ತಿನ್ನಿಸಿ ಅವಳಿಗೆ ವಿಶ್ ಮಾಡಿ ಅವಳು ಕೂಗುತ್ತಿದ್ದರೂ ನಿಲ್ಲದೆ ಹೊರಟು ಹೋಗಿದ್ದ ಅವನು. ಇದೆಲ್ಲ ನೋಡಿ ಅಭಿರಾಮ್ನ BP ಏರಿತ್ತು. ಏನೊಂದು ಮಾತನಾಡದೆ ತನ್ನ ಕ್ಯಾಬಿನಲ್ಲಿ ಕುಳಿತು ಸುಮ್ಮನೆ ಚಡಪಡಿಸತೊಡಗಿದ. ಮರುದಿನ ಚೇಂಬರ್ಗೆ ಮೀಟಿಂಗ್ಗೆ ಗೋಪಾಲ್ ಅವರು ವಿಭಾಗೆ ನೀನು ಹೋಗು ಅವನ ಜೊತೆಗೆ ಎಂದರು. ಸರಿ ಸರ್ ಎಂದು ಹೇಳಿ ಅವನ ಜೊತೆಗೆ ಹೊರಟಳು. ಕಾರ್ ಡ್ರೈವರ್ ಓಡಿಸ್ತಿದ್ದ. ಆಗ ಅಭಿರಾಮ್, ಈ ವಿಭಾ ಯಾರು, ನಾನು ಯಾಕೆ ಇದುವರೆಗೆ ಅವರನ್ನು ಮೀಟ್ ಮಾಡಿಲ್ಲ ಎಂದಾಗ ಡ್ರೈವರ್ ಆಶ್ಚರ್ಯದಲ್ಲಿ ತಿರುಗಿ ನೋಡಿದ್ದ. ಆಗ ವಿಭಾ ಸನ್ನೆ ಮಾಡಿ ಸುಮ್ಮನಾಗಿಸಿದಳು. ಅವನು ಸುಮ್ಮನಾದ. ಡ್ರೈವರ್ ಪಕ್ಕದಲ್ಲಿ ಕೂತಿರುವ ಮೇಡಮ್ನೇ ಅವರ ಬಗ್ಗೆ ಕೇಳುತ್ತಿದ್ದಾರೆ ನಮ್ಮ ಸರ್ ಎಂದುಕೊಂಡು ಮನದಲ್ಲಿ ಚೇಂಬರ್ ತಲುಪಿದರು. ಮುಂದೆ ಅಭಿರಾಮ್, ಹಿಂದೆ ವಿಭಾ. ಎಲ್ಲರೂ ನಮಸ್ಕರಿಸಿ ಹೋಗುತ್ತಿದ್ದರು. ಅಭಿರಾಮ್ಗೆ ಆಶ್ಚರ್ಯ, ಅವರೆಲ್ಲರೂ ನನಗೆ ಏಕೆ ನಮಸ್ಕರಿಸಿ ಹೋಗುತ್ತಿದ್ದಾರೆ ಎಂದು. ಚೇಂಬರ್ ಮೀಟಿಂಗ್ ಶುರುವಾಗುವ ಮೊದಲು, ಈಗ GSI ಗ್ರೂಪ್ ಆಫ್ ಕಂಪನೀಸ್ನ ನೂತನ CEO ಮಿಸ್ಟರ್ ಅಭಿರಾಮ್ ಅವರಿಗೆ ಆರ್ಥಿಕ ಶುಭಾಶಯಗಳು ಹಾಗೂ ಹಿಂದಿನ ಮೀಟಿಂಗಿಗೆ ಸುಸ್ವಾಗತ.
ಹಾಗೆ ಬಿಸ್ನೆಸ್ ವರ್ಲ್ಡ್ನಲ್ಲಿ ತಮ್ಮ ನಿಷ್ಠೆ ಹಾಗೂ ಕರಾರುವಕ್ಕಾದ ನಿರ್ಧಾರಗಳ ಮೂಲಕ GS ಕಂಪನಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಸಾರಥಿ ಮೇಡಮ್ ಮಿಸ್ ವಿಭಾ ಅವರಿಗೂ ಚೇಂಬರ್ ಪರವಾಗಿ ಸುಸ್ವಾಗತ ಎಂದಾಗ ಎಲ್ಲರೂ ಚಪ್ಪಾಳೆ ಹಾಕಿ ಹರ್ಷ ವ್ಯಕ್ತಪಡಿಸಿದರು. ನಂತರ ಈಗ ಚೇಂಬರ್ನ ಪ್ರಾಸ್ತಾವಿಕ ಭಾಷಣ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಲು ವೇದಿಕೆ ಮೇಲೆ ವಿಭಾ ಮೇಡಮ್ ಬರಬೇಕಾಗಿ ವಿನಂತಿ ಎಂದಾಗ ವಿಭಾಗೆ ಹೇಳದೆ ಬೇರೆ ವಿಧಿ ಇರಲಿಲ್ಲ. ಅಭಿರಾಮ್ ಯಾರು? ಈ ವಿಭಾ ಇವತ್ತು ನೋಡಲೇಬೇಕು ಎಂದು ಹತ್ತಿತ್ತ ನೋಡುತ್ತಿದ್ದವನಿಗೆ ಮೈಕಲ್ಲಿ ಧ್ವನಿ ಕೇಳಿದಾಗ ತಟ್ಟನೆ ಆ ಕಡೆ ತಿರುಗಿದ ಅಭಿರಾಮ್. ಎದುರಿಗೆ ಕಂಡವಳು ಅವನಿಗೆ ಇಷ್ಟೊಂದು ಹೆಸರು, ಟ್ಯಾಲೆಂಟ್, ನಾಲೆಜ್ ಇರೋ ಹುಡುಗಿ ಇಷ್ಟೊಂದು ಸಿಂಪಲ್ ಯಾಕೋ ಅವನಿಗೆ ಹರಿಯದ ಸಂತಸ ಹೊಕ್ಕಿತ್ತು ಮನದಲ್ಲಿ. ಆ ಸಂತಸದ ಕಾರಣ ಕೇಳಿದರೆ ಬಹುಶಃ ಅವನು ಹೇಳಲಾರನೇನು. ಹೊಟ್ಟಿನಲ್ಲಿ ಚೇಂಬರ್ ಮೀಟಿಂಗ್ ಮುಗಿದು ಹೊರಟಾಗ ಎಲ್ಲರೂ ಇವರಿಗೆ ವಿಶ್ ಮಾಡುವವರೇ. ಅದರಲ್ಲೂ ವಿಭಾಗೆ ವಿಶೇಷವಾಗಿ ಎಲ್ಲರೂ ರೆಸ್ಪೆಕ್ಟ್ ಮಾಡಿದ್ದು ನೋಡಿದ. ಅದರಲ್ಲೂ ಒಂದು 4-5 ಜನ ಬಿಸ್ನೆಸ್ ಮ್ಯಾನ್ಗಳು ಅವಳಿಗೆ ಪ್ರಪೋಸ್ ಮಾಡಲು ಪ್ಲ್ಯಾನಿಂಗ್ ಮಾಡುತ್ತಿರುವುದು ಕೇಳಿ ಅದಕ್ಕೆ ಅವಕಾಶ ಕೊಡಲು ಮನಸ್ಸು ಬಾರದೆ ಅಲ್ಲಿಯೇ ನಿಂತು ಮಾತನಾಡುತ್ತಿದ್ದ ವಿಭಾಳ ಹತ್ತಿರ ಬಂದ ಅಭಿರಾಮ್. ಅವರಿನ್ನೇನು ಅವಳಿಗೆ ಪ್ರಪೋಸ್ ಮಾಡಬೇಕು. ಅಭಿರಾಮ್ ವಿಭಾಳ ಭುಜ ಬಲಿಸಿದ. ಅವನ ರೀತಿಗೆ ವಿಭಾ ಆಶ್ಚರ್ಯದಿಂದ ಅವನೆಡೆಗೆ ನೋಡಿದರೆ ಅವನು ವಿಭಾ ಹೋಗೋಣ, ತಡವಾಯಿತು ಈಗಲೇ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದ. ಅವಳು ಕೂರಲು ಡೋರ್ ತೆಗೆದು ಅವಳು ಕೂತ ನಂತರ ತಾನೂ ಕೂತ ಅಭಿರಾಮ್. ಹೊರಗೆ ಬಂದ ಕಾರು 1-2 ಕಿಲೋಮೀಟರ್ ಹೋದ ನಂತರ ಡ್ರೈವರ್ಗೆ ಒಂದೆಡೆ ಕಾರು ನಿಲ್ಲಿಸಲು ಹೇಳಿ ತಾನು ಕೆಳಗೆ ಇಳಿದು ವಿಭಾಗೆ ಕೆಳಗಿಳಿಯಲು ಹೇಳಿ ಅವಳು ಇಳಿದ ಮೇಲೆ ಅವಳ ಕೈ ಹಿಡಿದು ಅಲ್ಲಿಂದ ಒಂದಷ್ಟು ದೂರವಿದ್ದ ಕಲ್ಲು ಬೆಂಚಿನ ಮೇಲೆ ಅವಳನ್ನು ಕೂರಿಸಿ ತಾನೂ ಬಂದು ಅಲ್ಲೇ ಕೂತ ಅವಳ ಪಕ್ಕದಲ್ಲೇ. ಎಲ್ಲೋ ನೋಡುತ್ತಿದ್ದ ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಈಗ ಹೇಳು, ಏಕೀ ನಾಟಕ ನನ್ನ ಮುಂದೆ ಎಂದ ಅಭಿರಾಮ್. ಅದಕ್ಕೆ ವಿಭಾ ಅವನ ಕೈ ಸರಿಸಿ ಸ್ವಲ್ಪ ಹಿಂದೆ ಸರಿದು ಕುಳಿತವಳು. ಸರ್, ದೊಡ್ಡ ಸರ್ ನಿಮ್ಮ ಗುಣ ಸ್ವಭಾವದ ಬಗ್ಗೆ ನನಗೆ ಹೇಳಿದ್ದರು. ಹೆಣ್ಣೊಬ್ಬಳ ಕೈಯಲ್ಲಿ ಅಥವಾ ಕೈ ಕೆಳಗೆ ದುಡಿಯುವುದು ಎಂದು ನೀವು ಒಪ್ಪುವುದಿಲ್ಲ. ಅವನ ಹೀಗೋ ಹರ್ಟ್ ಆದರೆ ಕಷ್ಟ ಎಂದು ಹೇಳಿದರು. ಅದಕ್ಕಾಗಿ ಈ ಚಿಕ್ಕ ನಾಟಕ ಆಡಿದ್ದು. 1-6 ತಿಂಗಳಲ್ಲಿ ನೀವು ಕಂಪನಿಯ ಎಲ್ಲ ವಿಚಾರದಲ್ಲಿ ಟ್ರೈನ್ ಅಪ್ ಆಗ್ತೀರಾ. ಆಗ ಗೊತ್ತಾದರೆ ಅಷ್ಟು ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಎನಿಸಿ ಈ ಥರ ಮಾಡಿದ್ದು ಸರ್. ಬೇರೇನು ಉದ್ದೇಶ ಇರಲಿಲ್ಲ ಸರ್. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಐ ಆಮ್ ಸೋ ಸಾರಿ ಎಂದಳು ವಿಭಾ. ಅವಳ ಮಾತು, ನಡೆ, ಭಾವಭಂಗಿ ಎಲ್ಲವೂ ಅವನಿಗೆ ಮೋಡಿ ಮಾಡುತ್ತಿದ್ದವು. ದಿನೇ ದಿನೇ ಅವನ ಮನದಲ್ಲಿ ರೇಷ್ಮಾ ದೂರವಾಗಿ ವಿಭಾಗೆ ಈಗ ಹತ್ತಿರ ಆಗತೊಡಗಿದ ಅಭಿರಾಮ್. ಮೊನ್ನೆ ನಿನ್ನ ಬರ್ತ್ಡೇ ಅಲ್ವಾ ಎಂದ. ಹೌದು ಸರ್ ಎಂದಳು. ವಿಭಾ, ಅದು ಯಾರು ಆ ಹುಡುಗ ಎಂದ. ಅದು ನಿನ್ನ ಪರ್ಸನಲ್ ಆದರೂ ಕೇಳ್ತಿದ್ದೀನಿ, ಏನು ಅಂದ್ಕೊಳ್ಬೇಡ ವಿಭಾ. ಸರ್, ನನ್ನ ತಾಯಿ ನಾನು ಚಿಕ್ಕವಳಿದ್ದಾಗಲೇ ತೀರಿಕೊಂಡರು ಸರ್. ಆಗ ನನ್ನ ತಂದೆ ಮರುಮದುವೆ ಮಾಡಿಕೊಂಡರು. ಅವರ ಮಗನೇ ಇವನು, ನನ್ನ ತಮ್ಮ ವಿಶಾಖ್. ಆದರೆ ನನ್ನ ಮೇಲೆ ಭಾಳ ಪ್ರೀತಿ. ಕೆಲವೊಮ್ಮೆ ಅವನ ಪ್ರೀತಿ ಹೆಚ್ಚಾಗಿ ಅವನನ್ನು ಕಂಟ್ರೋಲ್ ಮಾಡುವುದು ಕಷ್ಟ. ಅದರ ಮಗುವಿನ ಮನಸ್ಸಿನ ಹುಡುಗ ಸರ್ ಅವನು ಎಂದಳು ವಿಭಾ. ಅವನು ಅವಳ ತಮ್ಮ. ಇದು ಕೂಡ ಕೇಳಿದವನಿಗೆ ಅವನೆದೆಯ ಯಾವುದೋ ಭಾರ ವಿಭಾ ಅವಳಿಗರಿಯದೆ ಇಳಿಸಿದಂತಾಗಿತ್ತು. ಅಭಿರಾಮ್ಗೆ ಯಾಕೋ ಆ ಕ್ಷಣಗಳು ಅವನಿಗೆ ಬಲು ಹಿತವೆನಿಸಿತು. ಸ್ವಲ್ಪ ಹೊತ್ತು ಬಿಟ್ಟ ವಿಭಾ ಹೋಗೋಣ ಸರ್ ಎಂದಳು. ಹಾಂ ಹೋಗೋಣ ಎಂದು ಇಬ್ಬರು ಎದ್ದು ಅಲ್ಲಿಂದ ಹೊರಟರು. ಇವರದೇ ಒಂದು ದೊಡ್ಡ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದಕ್ಕೆ ಗೋಪಾಲ್ ಅವರ ಮನೆಯಲ್ಲಿ ಒಂದು ದೊಡ್ಡ ಭರ್ಜರಿ ಪಾರ್ಟಿ ಅರೇಂಜ್ ಮಾಡಿದ್ರು. ಅದಕ್ಕೆ ಗೋಪಾಲ್ ಫ್ರೆಂಡ್ಸ್ ಮತ್ತು ಬಿಸ್ನೆಸ್ ಫ್ರೆಂಡ್ ಹಾಗೂ ಕಂಪನಿಯ ಎಲ್ಲ ಸ್ಟಾಫ್, ಅಭಿರಾಮ್ ಫ್ರೆಂಡ್ಸ್ ಹೀಗೆ ಬಹಳ ಜನ ಸೇರಿದ್ದರು. ಪಾರ್ಟಿಯಲ್ಲಿ ಸುಮಾರು 8ಕ್ಕೆ ಪಾರ್ಟಿ ಶುರುವಾಗಿತ್ತು. ಅಭಿ ಅವನ ಫ್ರೆಂಡ್ ಜೊತೆಗೆ ಮಾತನಾಡುತ್ತಿದ್ದರು. ಅವನಿಗೆ ಖುಷಿ ಇಲ್ಲ. ಅವರಿಂದ ದೂರ ಬಂದು ಒಂದು ಟೇಬಲ್ಗೆ ಕೂತು ಮೊಬೈಲ್ ನೋಡತೊಡಗಿದ. ಅವನ ಹತ್ತಿರ ಬಂದ ರೇಷ್ಮಾ, ಅಭಿ ಬಾ, ನಿಂಗೆ ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಕೊಡ್ತೀನಿ ಎಂದಾಗ ಎದ್ದು ಅವಳ ಜೊತೆಗೆ ಹೋದ. ತೋಳು ಬಳಸಿ ಅವನನ್ನು ಕರೆದುಕೊಂಡು ಹೋದಳು ರೇಷ್ಮಾ. ಸ್ವಲ್ಪ ಹೊತ್ತು ಅಷ್ಟೇ ಮೆಲ್ಲಗೆ ಅವಳ ಕೈಯಿಂದ ತನ್ನ ತೋಳನ್ನು ಬಿಡಿಸಿಕೊಂಡು 2 ನಿಮಿಷ ಮಾತನಾಡಿದಂತೆ ಮಾಡಿ ಎಕ್ಸ್ಕ್ಯೂಸ್ ಮೀ ಎಂದು ಅವರಿಂದ ದೂರ ನಡೆದಿದ್ದ. ಅವನಿಗೆ ಒಂದೇ ಚಡಪಡಿಕೆ. ಅವನ ಮನದ ಮದನಿಕೆ ಇನ್ನೂ ಪ್ರತ್ಯಕ್ಷವಾಗಿರಲಿಲ್ಲ ಪಾರ್ಟಿಯಲ್ಲಿ. ಅವನಿಗೆ ಪಾರ್ಟಿ ಬೇಸರವಾಗತೊಡಗಿತು. ಅಭಿರಾಮ್ನ ಎಲ್ಲ ಚಟುವಟಿಕೆಗಳನ್ನು 2 ಜೊತೆ ಕಣ್ಣುಗಳು ಅಬ್ಸರ್ವ್ ಮಾಡುತ್ತಲೇ ಇದ್ದವು. ಸುಮಾರು 8:15 ಹೊತ್ತಿಗೆ ಅವನ ಮನದ ಮದನಿಕೆ ಅವನ ವಿಭಾ ಪಾರ್ಟಿಗೆ ಎಂಟ್ರಿ ಕೊಟ್ಟಿದ್ದಳು. ಎಂದಿನಂತೆ ಅದೇ ಸರಳ ಅಲಂಕಾರ. ಇಂದು ಕೆಂಪು ಬಣ್ಣದ ಪೋಚಂಪಲ್ಲಿ ಕಾಟನ್ ಸೀರೆಯಲ್ಲಿ ಅವಳು ಅದೇ ತಾನೇ ಅರಳಿದ ಕೆಂಪು ಗುಲಾಬಿಯಂತೆ ಕಂಡಿದ್ದಳು. ತುಂಬು ಪ್ರೇಮಿ ಅಭಿರಾಮ್ ಕಣ್ಣಿಗೆ. ಅವಳಿಗೆ ತಿಳಿಯದಂತೆ ಒಂದಷ್ಟು ಅವಳ ಫೋಟೋಗಳನ್ನು ತೆಗೆದುಕೊಂಡ ಅಭಿರಾಮ್ ತಾನೇ ಖುದ್ದಾಗಿ ಹೋಗಿ ಅವಳನ್ನು ರಿಸೀವ್ ಮಾಡಿಕೊಂಡು ಬಂದ. ಇದರಿಂದಾಗಿ ರೇಷ್ಮಾ ಕೋಪಗೊಂಡಿದ್ದರೆ ಅವಳ ಗೆಳತಿಯರ ಮಾತುಗಳು ಅವಳನ್ನು ವಿಭಾಳಿಗೆ ಏನಾದರೂ ಮಾತನಾಡಿ ಅವಮಾನಿಸಲು ಕಾಯತೊಡಗಿದಳು. ಇವಳು ಪಾರ್ಟಿಯಲ್ಲಿ ಬಂದಿದೆ ತಡ. ಅವಳನ್ನು ಮಾತನಾಡಿಸಲು ತಾಮುಂದು ಅಂತ ಎಲ್ಲರೂ ಬಂದರು. ಅವಳ ಜೊತೆಯಲ್ಲೇ ಇದ್ದ ಅಭಿರಾಮ್ ಒಂದಷ್ಟು ಜನರೊಂದಿಗೆ ಅವಳು ಮಾತನಾಡತೊಡಗಿದಾಗ ಅವಳಿಗೆ ಜ್ಯೂಸ್ ತೆಗೆದುಕೊಂಡು ಹೋಗಲು ಕೌಂಟರ್ ಬಳಿ ಬಂದ ಅಭಿಗೆ ರೇಷ್ಮಾಳ ಮಾತುಗಳು ಕೇಳಿದ್ದವು.
ಚೇಚೆ, ಮಾನ ಮರ್ಯಾದೆ ಇದೆಯಾ ಈ ಹೆಣ್ಣಿಗೆ? ಅದೆಷ್ಟು ಜನ ಗಂಡಸರ ಮಧ್ಯೆ ಇವಳಿಗೇನು ಕೆಲಸ? ದಟ್ಟಿ ಬ್ಲಡ್ಡಿ ಬಿಚ್ ಎಂದು ಬೈದಾಗ ಇವನಿಗೆ ಬಂದ ಕೋಪದಲ್ಲಿ ಅವಳ ಕೆನ್ನೆಗೆ 4 ಬಾರಿಸುವಷ್ಟು ಕೋಪ ಬಂದಿದ್ದನ್ನು ಕಂಟ್ರೋಲ್ ಮಾಡಿಕೊಂಡು ಅವಳು ಕೈ ಹಿಡಿದು ವಿಭಾ ಇರುವಲ್ಲಿಗೆ ಬಂದು ಸೇರಿಕೊಂಡು ಇವರಿಬ್ಬರು ತಾನು ತಂದ ಜ್ಯೂಸ್ ಗ್ಲಾಸ್ ಅವಳಿಗೆ ನೀಡಿ ಅಲ್ಲೇ ನಿಂತು ಎಲ್ಲರೂ ಮಾತನಾಡತೊಡಗಿದರು. ಅವರ ಮಾತು ಎಲ್ಲೋ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ನಡೆದಿತ್ತು. ಕೆಲವರು ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾಗ ಅದು ನಮ್ಮ ಕಂಪನಿಯ ಸೀಕ್ರೆಟ್ ಟೈಮ್ ಬಂದಾಗ ಅದೇ ರಿವೀಲ್ ಆಗುತ್ತೆ. ಟೆಲ್ ದೆನ್ ವೇಟ್ ಸರ್ ಎಂದಳು. ವಿಭಾ, ಅಭಿ ನಾನು ಹೊರಡ್ತೀನಿ, ಈ ಮಾತುಕತೆಗಳು ನನಗೆ ಬೋರಿಂಗ್ ಆಗಿದೆ ಎಂದಾಗ ವಿಭಾ ಯೋಗ್ಯತೆಯ ಬಗ್ಗೆ ಮಾತನಾಡ್ತಿದೆಯಲ್ಲ, ಗೊತ್ತಾಯ್ತಾ ಅವಳೇನು ಅಂತ? ಯಾರ ಬಗ್ಗೆಯೂ ಅರ್ಥವಿಲ್ಲದೆ ಹಗುರವಾಗಿ ಮಾತನಾಡೋದು ನನಗೆ ಇಡಿಸದು ರೇಷ್ಮಾ. ಅದು ನಾನು ಮದುವೆ ಆಗುವ ಹುಡುಗಿ ನೀನು. ಇಂಥದ್ರಲ್ಲಿ ಈ ಹಗುರ ಧೋರಣೆ ಛೆ ಎಂದು ಬೈದು ಕಳಿಸಿದ್ದ ರೇಷ್ಮಾಳನ್ನು ಅಭಿರಾಮ್. ಅಷ್ಟೊತ್ತಿಗೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ರೇಷ್ಮಾ ಬಂದು ಅಭಿ ಕಮ್ ಲೆಟ್ಸ್ ಡ್ಯಾನ್ಸ್ ಎಂದು ಫ್ಲೋರ್ಗೆ ಕರೆದುಕೊಂಡು ಹೋದಳು. ಅವಳ ಜೊತೆಗೆ ಡ್ಯಾನ್ಸ್ ಮಾಡುತ್ತಿದ್ದರು. ಅವನ ಗಮನ ಪೂರ ತನ್ನ ಮನದ ಮದನಕ್ಕಿಯ ಮೇಲೆ. ಅಷ್ಟರಲ್ಲಿ ಬಂದ ಒಬ್ಬ ವಿಭಾ ಮ್ಯಾಮ್ ಕಮ್ ಲೆಟ್ಸ್ ಡ್ಯಾನ್ಸ್ ಎಂದ. ಮೊದಲು ಬೇಡ ಎಂದಳು. ಕೇಳದ ಅವನು ಫೋರ್ಸ್ ಮಾಡಿ ಅವಳನ್ನು ಫ್ಲೋರ್ಗೆ ಕರೆದುಕೊಂಡು ಬಂದ. ಡ್ಯಾನ್ಸ್ ಮಾಡಲು ಅವಳ ನಡುವಿನ ಮೇಲೆ ಕೈ ಇಟ್ಟ. ಇಲ್ಲಿ ಅಭಿಯ ಮುಖದಲ್ಲಿ ಕೋಪ ನಿಗಿ ಆಗತೊಡಗಿತು. ವಿಭಾ ಕೇವಲ ನನ್ನವಳು ಮಾತ್ರವೇ, ಅವಳನ್ನಾಗಿ ಮುಟ್ಟು ಹಕ್ಕು ಕೇವಲ ನನ್ನದು ಎಂದು ತನ್ನ ಕೈಯಲ್ಲಿದ್ದ ರೇಷ್ಮಳನ್ನು ಆ ಕಡೆಗೆ ಸರಿಸಿ ಈಗ ಬಂದೆ ಎಂದು ವಿಭಾಲಿಗೆ ಸ್ವಲ್ಪವೇ ದೂರದಲ್ಲಿ ನಿಂತ. ಅವಳ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದವನ ಮಿಸ್ಬಿಹೇವ್ ಮಾಡತೊಡಗಿದಾಗ ವಿಭಾ ಅವನಿಗೆ ಸ್ಟ್ರಿಕ್ಟ್ ಆಗಿ ಡೋಂಟ್ ಬಿಹೇವ್ ಮೀ ಇರಿಟೇಟ್, ಓಕೆ, ಯು ಡೋಂಟ್ ನೋ ಅಬೌಟ್ ಮೀ ಎಂದು ಹೇಳಿ ಅವನನ್ನು ಸ್ವಲ್ಪವೇ ಪಕ್ಕಕ್ಕೆ ತಳ್ಳಿದಳು. ಇದೆಲ್ಲವನ್ನು ನೋಡಿದ ಅಭಿರಾಮ್ ಅವಳ ಹತ್ತಿರ ಬಂದು ಅರಿ ಹೋಗಿ ವಿಭಾ ಎಂದವನು ಕೈ ಚಾಚಿ ಕಮ್ ಲೆಟ್ಸ್ ಡ್ಯಾನ್ಸ್ ಎಂದವನ ಕೈಯಲ್ಲಿ ತನ್ನ ಕೈ ಇಟ್ಟಳು ವಿಭಾ. ಅವಳೊಂದಿಗೆ ಡ್ಯಾನ್ಸ್ಗೆ ಹೆಜ್ಜೆ ಹಾಕುತ್ತಾ ವಿಭಾ ಅವನು ಬಹಳ ತೊಂದರೆ ಕೊಟ್ಟ ನಿಂಗೆ ಎಂದ. ಸ್ವಲ್ಪ ಅಷ್ಟೇ, ತಕ್ಷಣ ನೀರಿಳಿಸಿದ್ದೀನಿ, ಮತ್ತೆ ತಂಟೆಗೆ ಬರಲಾರ ಎಂದವಳನ್ನು ಡ್ಯಾನ್ಸ್ ಮಾಡ್ತಾ ಹಾಗೆ ಹಗುರವಾಗಿ ತಬ್ಬಿತ ಅವಳನ್ನು ಅಭಿರಾಮ್. ವಿಭಾ ಐ ಆಮ್ ಸಾರಿ ಎಂದ. ಯಾಕೆ ಸರ್ ಅಂದಳು. ಹೋ ಕಮಾನ್ ಎಂದ. ಬಟ್ ಸರ್ ಹೌ ಕ್ಯಾನ್ ಐ ಕಾಲ್ ಯು ಲೈಕ್ ದ್ಯಾಟ್ ಎಂದಳು. ಆ್ಯಸ್ ಈಸ್ ದ್ಯಾಟ್ ಐ ಕಾಲ್ ಯುವರ್ ನೇಮ್ ಎಂದ ಅಭಿರಾಮ್. ಓಕೆ ದೆನ್ ಐ ವಿಲ್ ಕಾಲ್ ಯು ರಾಮ್. ಇಸ್ ಇಟ್ ಓಕೆ ಫಾರ್ ಯು? ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ ಮೇಲೆ ವಿಭಾ ಲೆಟ್ಸ್ ಈಟ್ ಸಮಥಿಂಗ್ ಎಂದ. ಹೋಗಿ ಇಬ್ಬರು ತಟ್ಟೆಗೆ ಬಡಿಸಿಕೊಂಡು ಬಂದು ಟೇಬಲಲ್ಲಿ ಕುಳಿತುಕೊಂಡರು. ವಿಭಾ ಇದು ಟೇಸ್ಟ್ ನೋಡಿ ಚೆನ್ನಾಗಿದೆ, ಇದು ಕೂಡ ಓಕೆ ಅಂತ ಹೇಳಿ ಅವಳು ಒಂದಷ್ಟು ಜಾಸ್ತಿ ತಿನ್ನುವಂತೆ ಮಾಡಿದ್ದ. ಇವನ ಎಲ್ಲ ಚಟುವಟಿಕೆಗಳನ್ನು 2 ಜೊತೆ ಕಣ್ಣುಗಳು ಗಮನಿಸ್ತಲೇ ಇದ್ದವು. ಪಾರ್ಟಿಯಿಂದ ವಿಭಾ ಮನೆ ಕಡೆಗೆ ಹೊರಟಾಗ 11 ಸುಮಾರು ಆಗಿತ್ತು. ವಿಭಾ ನಿನ್ನ ಮನೆ ದೂರ, ಬೇರೆ ಒಬ್ಬಳೇ ಏಕೆ, ಡ್ರೈವರ್ನ ಕರೆದುಕೊಂಡು ಹೋಗು ಎಂದು ಹೇಳಿ ಅವಳನ್ನು ಡ್ರೈವರ್ ಜೊತೆ ಕಳಿಸಿ ಇದಕ್ಕೂ ಮೊದಲು ನಿನ್ನ GPS ಆನ್ ಮಾಡು ಎಂದು ಮಾಡಿಸಿ ತನ್ನ ಮೊಬೈಲ್ಗೆ ಪೇರಿಂಗ್ ಮಾಡಿಕೊಂಡು ನಂತರ ಕಳಿಸಿದ್ದ. ತಲುಪಿದ ಮೇಲೆ ಒಂದು ರಿಂಗ್ ಮಾಡು ವಿಭಾ, ಕಾಯ್ತಿರ್ತೇನೆ ಎಂದು ಕಳಿಸಿ ಒಳಗೆ ಬಂದ ಅಭಿರಾಮ್ ನೇರವಾಗಿ ತನ್ನ ರೂಮಿಗೆ ಹೋದ. ಸುಮಾರು 12ರ ಆಸುಪಾಸಿನಲ್ಲಿ ಅವಳಿಂದ ಫೋನ್. ರಾಮ್ ಈಗಷ್ಟೇ ಬಂದೆ ಮನೆಗೆ ಎಂದು ಹೇಳಿ ಗುಡ್ ನೈಟ್ ರಾಮ್ ಎಂದು ಹೇಳಿಟ್ಟಳು ವಿಭಾ. ಇಂದು ಅವಳ ರೂಪ ಅವನ ಕಣ್ಣಿಗೆ ಕಟ್ಟಿದಂತಿತ್ತು. ಕಣ್ಣು ಮುಚ್ಚಿಕೊಂಡು ಅವನ ಕಣ್ಣಿನೊಳಗೂ ಕೂಡ ಅವಳ ಮುದ್ದು ಮುಖದ ಬಿಂಬವೇ. ಹಾಗೆ ಹೃದಯದಾಳಕ್ಕೆ ಇಳಿದು ಅವನ ಹೃದಯ ಸಿಂಹಾಸನದಲ್ಲಿ ಅವಳು ಪ್ರತಿಷ್ಠೆಯಾದಳು. ಪ್ರೇಮ ಪಟ್ಟಾಭಿಷೇಕ ಹಾಗೆಯೇ ಹೋಯಿತು. ಈಗ ಅವಳು ಅವನ ಹೃದಯದರಸಿಯಾಗಿ ಬಡ್ತಿ ಪಡೆದುಕೊಂಡು ಬಿಟ್ಟಿದ್ದಳು ವಿಭಾ ಅವಳಿಗೆ ತಿಳಿಯದಂತೆ. ಅಭಿರಾಮ್ ಐ ಲವ್ ಯು ಬೇಬಿ ಎಂದು ಮಂಪರಿನಲ್ಲಿ ಉಸಿರಿ ಮಲಗಿದ್ದ. ಕಳೆದ 2-3 ದಿನಗಳಿಂದ ಅಭಿ ಟೆನ್ಷನ್ನಲ್ಲಿದ್ದ. ಅದನ್ನು ಗಮನಿಸಿದ ವಿಭಾ ರಾಮ್ ಐ ಥಿಂಕ್ ಆರ್ ಯು ನಾಟ್ ಓಕೆ ರೈಟ್ ಏನಾಯಿತು ಅಂದಳು. ಅದು ಎಂದು ರಾಗ ಹೇಳಿದಾಗ ಓಕೆ, ಅದು ಪರ್ಸನಲ್ ಅನಿಸುತ್ತೆ ನನಗೆ, ಇಟ್ಸ್ ಆಲ್ ರೈಟ್ ಬಾಯ್ ರಾಮ್ ಎಂದು ಹೇಳಿ ಹೋದಳು ವಿಭಾ. ಅವಳ ಮುಂದೆ ಸಮಸ್ಯೆ ಹೇಳ್ಬೋದಿತ್ತು, ಆದರೆ ಈಗ ಅವಳಿಗೆ ಅದು ಹೇಳುವ ಸಮಯವಲ್ಲ ಎಂದು ಸುಮ್ಮನಾದ ಅಭಿರಾಮ್. ಸಂಜೆ ಹೊತ್ತಿಗೆ ಅವನಿಗೆ ಸಿಕ್ಕ ಒಂದು ಫೈಲ್ ಓದಿದ ನಂತರವಷ್ಟೇ ಅವನಿಗೆ ಸಮಾಧಾನ ಆಗಿತ್ತು. ನಂತರ ಅದನ್ನು ಹಿಡಿದು ಮನೆಗೆ ಹೋದ ಅಭಿರಾಮ್. ವಿಷಯ ಮನೆಯಲ್ಲಿ ತಿಳಿಸಲು ಬೆಳಿಗ್ಗೆಯವರೆಗೆ ಕಾದ. ಬೆಳಿಗ್ಗೆ ತಿಂಡಿ ತಿಂದು ಆಫೀಸ್ಗೆ ಹೋಗುವ ಮೊದಲು ಅಪ್ಪ ಅಮ್ಮನ ಮುಂದೆ ಕುಳಿತು ಡ್ಯಾಡ್ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದ ಅಭಿರಾಮ್. ಏನು ವಿಷಯ ಅಭಿ ಎಂದಾಗ ಅವನ ಕೈಯಲ್ಲಿದ್ದ ಫೈಲ್ ಅವರಿಗೆ ನೀಡಿ ಸಂಪೂರ್ಣವಾಗಿ ಓದಿ ನಂತರ ಅವರಿಗೆ ವಿಷಯ ತಿಳಿಸಿ ಡ್ಯಾಡ್ ಮತ್ತೆ ಕೈಯಲ್ಲಿ ಹಾಕಿದ್ದ ಉಂಗುರ ಬಿಚ್ಚಿ ಅವರ ಕೈಗಿಟ್ಟು ಇದನ್ನು ಕೊಟ್ಟು ಬಿಡಿ ಎಂದು ಹೇಳಿ ಇಂದು ನೀವು ಆಫೀಸ್ಗೆ ಬರದಿದ್ದರೂ ಪರವಾಗಿಲ್ಲ, ಮೊದಲು ಈ ಕೆಲಸ ಮುಗಿಸಿಬಿಡಿ ಎಂದು ಹೇಳಿ ಆಫೀಸ್ಗೆ ಹೊರಟು ಹೋದ. ಗೋಪಾಲ್ ಹಾಗೂ ಶಾಂತಿ ಅವನು ಕೊಟ್ಟ ಫೈಲ್ ಓದತೊಡಗಿದರು. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇತ್ತು ರೇಷ್ಮಾಳ ಕುರಿತು. ಅವಳ ಕಾಲೇಜ್ ದಿನದ ಪ್ರೀತಿ ಇಂದಿಗೂ ಮುಂದುವರೆದಿತ್ತು. ಇವರ ಆಸ್ತಿ ಹಾಗೂ ಅಂತಸ್ತಿನ ಆಸೆಗೆ ಬಿದ್ದ ರೇಷ್ಮಾಳ ತಂದೆ ಮಗಳನ್ನು ಬಲವಂತವಾಗಿ ಇವನಿಗೆ ಎಂಗೇಜ್ಮೆಂಟ್ ಮಾಡಿಸಿದ್ದರು. ಮದುವೆಗೆ ಬಹಳ ಒತ್ತಾಯ ಮಾಡಿದ್ದರು. ಎಂಗೇಜ್ಮೆಂಟ್ ಆದ ಸ್ವಲ್ಪ ದಿನಗಳಲ್ಲಿ
ಆದರೆ ಹಬಿ ತಾನು MBA ಮುಗಿದ ಮೇಲೆ ಮದುವೆಯಾಗುವುದು ಎಂದು ಕಡ್ಡಾಯವಾಗಿ ಹೇಳಿದ್ದರಿಂದ ಸುಮ್ಮನಾಗಿದ್ದರು. ಆದರೆ ಹಬಿ ಕೂಡ ಅವಳನ್ನು ಆ ಹುಡುಗನ ಜೊತೆಯಲ್ಲಿ ಸುಮಾರು ಬಾರಿ ನೋಡಿದ. ನಂತರ ಅವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿದ್ದ. ಅವನ ಅನುಮಾನ ನಿಜವಾಗಿತ್ತು. ಅವನು ತನ್ನ ಕಡೆಯಿಂದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದ. ಓದಿ ಗೋಪಾಲ್ ಹಾಗೂ ಶಾಂತಿ ನಿಟ್ಟೆಸರು ಬಿಟ್ಟರು. ಮುಂದಿನ ಕೆಲಸ ಮಾಡಲು ಮುಂದಾದರು. ಈತ ಆಫೀಸ್ಗೆ ಬಂದಿದ್ದ ಅಭಿ ಸ್ವಲ್ಪ ಅನ್ಯಮನಸ್ಕನಾಗಿ ಇದ್ದ. ಅಂದಿನ ಕ್ಲೈಂಟ್ ಮೀಟಿಂಗ್ನಲ್ಲಿ ಯಾವುದೋ ಎನ್ಕ್ಲೋಸ್ ಹೇಳಲಿಕ್ಕಾಗಲಿಲ್ಲ. ಕೇವಲ ತನ್ನ ರೆಫರೆನ್ಸ್ಗೆ ಇರುವಂತೆ ಅದನ್ನು ಶುರು ಮಾಡಿದಾಗ ತುಸು ಕೆಮ್ಮಿದವಳು ರಾಮ್ ಎಂದಳು. ಅವಳೆಡೆಗೆ ನೋಡಿದಾಗ ಕಣ್ಣಲ್ಲಿ ಸನ್ನೆ ಮಾಡಿ ಕೈಯಲ್ಲಿ ಈ ವಿಚಾರ ಬೇಡ ಎಂದು ಸನ್ನೆ ಮಾಡಿ ಅವನನ್ನು ಎಚ್ಚರಿಸಿದಳು. ವಿಭಾ ಹೆಚ್ಚತ್ತವನು ಮತ್ತೆ ಮೀಟಿಂಗ್ ಮುಂದುವರಿಸಿದ. ಮೀಟಿಂಗ್ ಮುಗಿದ ಮೇಲೆ ತನ್ನ ಕ್ಯಾಬಿನ್ಗೆ ಹೋಗಿ ಕೂತ ಅಭಿಯನ್ನು ಹುಡುಕಿಕೊಂಡು ಬಂದಿದ್ದಳು ವಿಭಾ. ಮೇ ಕಮಿನ್ ರಾಮ್ ಎಂದಳು. ಪ್ಲೀಸ್ ಕಮಿನ್ ವಿಭಾ ಎಂದ ಅಭಿರಾಮ್. ಒಳಗೆ ಬಂದ ವಿಭಾಗೆ ಹಾಗೆ ಡೋರ್ ಲಾಕ್ ಮಾಡಿ ಬಾ ವಿಭಾ ಎಂದ ಅಭಿ. ಲಾಕ್ ಮಾಡಿ ಬಂದವಳ ಕೈ ಹಿಡಿದು ಅಲ್ಲೇ ಇದ್ದ ಸೋಫಾದ ಮೇಲೆ ಕೂರಿಸಿ ತಾನು ಅವಳ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದವನು. ರಾಮ್ ಎಂದವಳಿಗೆ 1 ಕಾಲು ಗಂಟೆ ಸುಮ್ಮನಿರು ವಿಭಾ ಪ್ಲೀಸ್ ಅಂದವನ ಮಾತಿಗೆ ಪ್ರತಿಯಾಡದೆ ಅವನ ತಲೆಯ ಕೂದಲಲ್ಲಿ ತನ್ನ ಬೆರಳಾಡಿಸುತ್ತಾ ಇನ್ನೊಂದು ಕೈಯಿಂದ ಅವನ ತೋಳು ಸವರುತ್ತಾ ಕೂತಿದ್ದಳು. ಮೌನವಾಗಿ ಕೂತಿದ್ದಳು ವಿಭಾ. 1 ಅರ್ಧ ಗಂಟೆ ಆದಮೇಲೆ ವಿಭಾ ಎಂದ ರಾಮ್. ಅದಕ್ಕೆ ಹೇಳಿ ರಾಮ್ ಎಂದಳು. ತನ್ನ ಬಲಗೈ ಅವಳ ಮುಂದೆ ಹಿಡಿದ. ಯಾಕೆ ರಾಮ್ ಏನಾಯಿತು? ಅವನ ಕೈಯಲ್ಲಿದ್ದ ಉಂಗುರ ಇರಲಿಲ್ಲ. ನಿಮ್ಮ ಎಂಗೇಜ್ಮೆಂಟ್ ಎಂದವಳಿಗೆ. ಹೋ ಅದೇ ವಿಚಾರ ಅಂದ. ಏನಾಯಿತು ರಾಮ್ ಎಂದಳು. ಎದ್ದು ಕೂತವನು ಅವಳಿಗೆ ಹೊರಗೆ ಅವಳ ಭುಜದ ಮೇಲೆ ತಲೆ ಇಟ್ಟು ಈಚೆಗೆ ಬಹಳ ಬದಲಾಗಿದ್ದಳು ರೇಷ್ಮಾ. ಅಷ್ಟೇ ಸಾಲದಂತ 1 7-8 ಸಾರಿ ಆ ಹುಡುಗನ ಜೊತೆ ಅವಳು ಇದ್ದಿದ್ದು ನಾನೇ ನೋಡಿದ್ದೀನಿ. ಅಷ್ಟೇ ಅಲ್ಲ ಕಣೆ, ಮೊನ್ನೆ ನಮ್ಮ ಮನೆಯಲ್ಲಿ ನಡೆದ ಪಾರ್ಟಿಗೂ ಅವನನ್ನು ಕರೆದುಕೊಂಡು ಬಂದಿದ್ದಳು. ಭಾಳ ಬೇಸರವಾಗಿ ಮರುದಿನ ಏಜೆನ್ಸಿ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಲು ಹೇಳಿದ್ದೆ. ನಿನ್ನೆ ಸಂಜೆ ವೇಳೆಗೆ ರಿಪೋರ್ಟ್ ನನ್ನ ಕೈಯಲ್ಲಿತ್ತು. ಬೆಳಿಗ್ಗೆ ಡ್ಯಾಡ್ಗೆ ಅಮ್ಮಂಗೆ ಎಲ್ಲ ಹೇಳಿ ಫೈಲ್ ಹೋತಲು ಕೊಟ್ಟು ಬರುತ್ತಾ ಉಂಗುರ ಬಿಚ್ಚಿಕೊಟ್ಟು ಬಂದೆ ಎಂದು ಎದ್ದವನು ಕಿಟಕಿಯ ಬಳಿ ಬಂದು ನಿಂತ. ಅವನ ಕೈಗಳು ಕಿಟಕಿಯ ಸರಳನ್ನು ಹಿಡಿದು ಅದರ ಮೇಲೆ ತನ್ನ ತುಮುಲವನ್ನು ತೋರಿಸ್ತಿದ್ದ. ಅದಷ್ಟು ತನ್ನ ಮನೋಭಾವ ಮೆಟ್ಟುತ್ತಿದ್ದ. ತನ್ನಲ್ಲೇ ಹತ್ತಿಕ್ಕುತ್ತಿದ್ದ ಅಭಿ. ಅವನ ಬಳಿ ಸಾರಿ ಬಂದಳು ವಿಭಾ. ಅವನ ಭುಜ ಹಿಡಿದು ಹೊತ್ತಿ ಸಾಂತ್ವನಿಸುವ ಪ್ರಯತ್ನ ಮಾಡಿದಳು. ಇನ್ನು ತಡೆಯಲಾರೆ ಎಂಬಂತೆ ತಿರುಗಿದವನು ಅವಳನ್ನು ತಬ್ಬಿಕೊಂಡು ಅಳತೊಡಗಿದ ಅಭಿ. ಅವಳು ಅವನನ್ನು ತಬ್ಬಿಕೊಂಡು ಅಭಿ ಅಳುತ್ತಿದ್ದಾರೆಯೇ ಎಂದು ಅವನ ಬೆನ್ನು ಸವರತೊಡಗಿದಳು ವಿಭಾ. ಸ್ವಲ್ಪ ಸಮಯದ ನಂತರ ಸಮಾಧಾನ ಆದ ಅಭಿ. ನನಗೆ ಅವಳು ದೂರವಾಗಿದ್ದಕ್ಕಿಂತ ಅವಳೆಲ್ಲ ವಿಷಯನ್ನು ನನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ಬಹಳ ಬೇಸರವಿದೆ. ಕನಿಷ್ಠ ಅವಳ ಫ್ರೆಂಡ್ ಅಂತ ಕೂಡ ಅವಳು ನನ್ನನ್ನು ತಿಳಿದಿರಲಿಲ್ಲ ಎನ್ನುವುದು. ಮತ್ತೆ ನಮ್ಮ ಮದುವೆ ಆಗಿದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು ಯೋಚಿಸಿದ್ದರೇನೇ ಭಯವಾಗುತ್ತೆ ನನಗೆ. ದೇವರು ದೊಡ್ಡವನು, ಎಲ್ಲ ಈಗಲೇ ತಿಳಿಯುವಂತಾಯ್ತಲ್ಲ, ಅದೇ ಸಮಾಧಾನ ಎಂದ ಅಭಿರಾಮ್ಗೆ. ಖಂಡಿತ ರಾಮ್, ಒಳ್ಳೆಯವರಿಗೆ ಆ ದೇವರು ಸದಾ ಒಳ್ಳೆಯದನ್ನೇ ಮಾಡ್ತಾನೆ ಎಂದಳು ವಿಭಾ. ಬನ್ನಿ 1 ಕಾಫಿ ಕುಡಿದರೆ ಮೂಡೆಲ್ಲ ಸರಿ ಹೋಗುತ್ತೆ ಎಂದಳು. ನಂತರ ತಪ್ಪಿಕೊಂಡಿದ್ದ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟರು. ನಂತರ ಕಾಫಿ ಕುಡಿಯಲು ಹೋದರು. ಅವನ ಅಂತರಂಗದ ಮದನಿಕೆಯ ಸಾನ್ನಿಧ್ಯ ಸುಖದಲ್ಲಿ ತನ್ನ ಎಲ್ಲ ನೋವುಗಳನ್ನು ಹೇಳಿ ಅವಳಿಂದ ಸಾಂತ್ವನದ ಮದ್ದು ಪಡೆದಿದ್ದ ಅಭಿರಾಮ್ ಬಹಳಷ್ಟು ಹಗುರವಾಗಿದ್ದ. ಅಂದು ತನ್ನ ಕ್ಯಾಬಿನ್ನಲ್ಲಿ ಬ್ಯುಸಿಯಾಗಿದ್ದ ಅಭಿರಾಮ್ ಡೋರ್ ನಾಕ್ ಆಯಿತು. ಹಿಂದೆಯೇ ಅವನ ಅರಸಿಯ ಧ್ವನಿ. ರಾಮ್, ಕ್ಯಾನ್ ಐ ಕಮ್ ಇನ್ ಎಂದಳು. ಪ್ಲೀಸ್ ಕಮ್ ವಿಭಾ ಎಂದವನು. ಅವಳು ಒಳಗೆ ಬಂದ ಮೇಲೆ ವಿಭಾ, ಯು ಡೋಂಟ್ ವಾಂಟ್ ಟು ಟೇಕ್ ಪರ್ಮಿಷನ್ ಟು ಎಂಟರ್ ಮೈ ಕ್ಯಾಬಿನ್ ನೆಕ್ಸ್ಟ್ ಟೈಮ್ ಎಂದ ನಗುತ್ತಾ. ಅವಳು ಕೂಡ ನಕ್ಕು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಐ ವೋಂಟ್ ಆಸ್ಕ್ ಯು ರಾಮ್ ಎಂದಳು. ಗುಡ್ ಎಂದನು. ಅಭಿಗೆ, ರಾಮ್, ನನಗೆ 1-2 ಗಂಟೆಗಳ ಕಾಲ ಪರ್ಮಿಷನ್ ಬೇಕು. ನನ್ನ ತಮ್ಮ ನನ್ನನ್ನು ಮೀಟ್ ಮಾಡಲು ಕರೆದಿದ್ದಾನೆ, ಸೊ ಅದಕ್ಕೆ ಹೋಗಿ ಬರಲಾ ಎಂದಳು. ವಿಭಾ, ಬಾ ಇಲ್ಲಿ ಎಂದವ ಹತ್ತಿರ ಬಂದವಳ ಭುಜ ಬಳಸಿ. ಈಗ ನಿಂಗೆ ನಾನು ಪರ್ಮಿಷನ್ ಕೊಡ್ತೀನಿ, ಆದರೆ 2 ಅಲ್ಲ 3 ಗಂಟೆ ಕೊಡ್ತೀನಿ. ಅದರ ಮೇಲೆ ಲೇಟ್ ಮಾಡಬೇಡ. ಆಫೀಸ್ನಲ್ಲಿ ನೀನಿಲ್ಲದೆ ಕಷ್ಟ ಕಣೋ ಮ್ಯಾನೇಜ್ ಮಾಡೋದು ಎಂದು ಅವಳ ಮುಖ ನೋಡಿ ಅಂದವನ ಮೂಗು ಹಿಂಡಿ, ಸರಿ ಸರಿ ಜಾಸ್ತಿ ಡ್ರಾಮಾ ಬೇಡ ರಾಮ್ ಎಂದವನಿಗೆ ಬಾಯ್ ಹೇಳಿ ಹೊರಟಳು. ಇತ್ತ ಅವಳು ಹಿಂಡಿದ ಅವನ ಮೂಗು ತುಸು ಕೆಂಪಾಗಿತ್ತು. ಮನದಲ್ಲಿಯೇ ಬೈದುಕೊಂಡು, ಮುದ್ದು ರಾಕ್ಷಸಿ, ನೋವು ಮಾಡಿ ಮನಸ್ಸು ಬಿಸಿಯೇರಿಸಿ ಹೋದಳು. ಈ ವಿದ್ಯೆ ಇವಳಿಗೆ ಮಾತ್ರವೇ ಗೊತ್ತಿರೋದು ಅನಿಸುತ್ತೆ ನನಗೆ ಎಂದವನ ಮನ ಅವನ ಮದನಿಕೆಯ ನೆನಪಿನ ಗುಂಗಿನಲ್ಲಿ ತೇಲಿ ಮುಳುಗಿ ಹೋಗುತ್ತಿತ್ತು. ಸುಮಾರು ವಿಭಾ ಹೋಗಿ 1 ಗಂಟೆಯಾಗಿರ್ಬೋದು. ಅವನ ಫೋನ್ ರಿಂಗ್ ಆಯಿತು. ನೋಡಿದರೆ ವಿಭಾ. ರಿಸೀವ್ ಮಾಡಿ, ವಿಭಾ ಹೇಳು ಎಂದ ಅಭಿರಾಮ್. ಆ ಕಡೆಯಿಂದ, ರಾಮ್ ಬೇಗ ಬನ್ನಿ, ಆಕ್ಸಿಡೆಂಟ್ ಆಗಿದೆ, ಲೊಕೇಶನ್ ನಿಮಗೆ ಶೇರ್ ಮಾಡಿದ್ದೀನಿ, ಕ್ವಿಕ್ ಪ್ಲೀಸ್ ಎಂದು ಫೋನ್ ಇಟ್ಟಳು. ಇವನಿಗೆ ಗಾಬರಿ ಆಗತೊಡಗಿತ್ತು. ವಿಭಾಗೆ ಏನಾದರೂ ಆಗಿದೆಯೇ, ದೇವರೇ ಕಾಪಾಡಪ್ಪ ಎಂದು ಭಯ ಬೇಡುತ್ತಲೇ ಅವಸರದಲ್ಲಿ ಓಡಿದ.
ಕಾರು ಹತ್ತಿ ಮೊಬೈಲ್ನಲ್ಲಿ ಲೊಕೇಶನ್ ನೋಡಿ ಆ ದಿಕ್ಕಿನಲ್ಲಿ ವೇಗವಾಗಿ ಹೊರಟ ಅಭಿರಾಮ್ ಅವನು ಅಲ್ಲಿಗೆ ತಲುಪುವುದಕ್ಕೂ ಆ್ಯಂಬುಲೆನ್ಸ್ ಬಂದು ನಿಲ್ಲುವುದಕ್ಕೂ ಒಂದೇ ಟೈಮ್. ಕಾರಿನಿಂದ ಇಳಿದವನು ವಿಭಾ ಕಡೆಗೆ ಓಡಿದ. ವಿಭಿ ಏನಾಯಿತು ಎಂದ. ಅವನನ್ನು ನೋಡಿದ ತಕ್ಷಣ ತಬ್ಬಿಕೊಂಡಳು. ವಿಭಾ, ರಾಮ್ ವಿಶಾಖಗೆ ನಾನು ನೋಡುತ್ತಿದ್ದಂತೆ ಆಕ್ಸಿಡೆಂಟ್ ಆಯಿತು ರಾಮ್ ಎಂದು ಅವನೆದೆಯಲ್ಲಿ ಮುಖ ಹುದುಗಿಸಿ ಅಳತೊಡಗಿದಳು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸುಮ್ಮನಿರು ವಿಭಿ, ವಿಶಾಖಿಗೆ ಏನೂ ಆಗೋಲ್ಲ, ಡೋಂಟ್ ವರಿ ಎಂದವನು ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿ ಬಂದು ವಿಶಾಖ್ ಹತ್ತಿರ ಅವನನ್ನು ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆ ಕಡೆಗೆ ಹೊರಟಿತು. ಹಿಂದೆ ತನ್ನ ಕಾರು ಓಡಿಸತೊಡಗಿದ. ಕಾರಿನಲ್ಲಿ ಕೂತ ವಿಭಾ ಅವನ ತೋಳಿಗೊರಗೆ ಕುಳಿತಳು. ಅಭಿರಾಮ್, ವಿಭಿ ಏನೂ ಆಗೋಲ್ಲ ಅವನಿಗೆ, ಡೋಂಟ್ ಪ್ಯಾನಿಕ್ ಡಿಯರ್ ಎಂದವನ ತೋಳಿನಲ್ಲಿ ಮುಖ ಹುದುಗಿಸಿ ಕುಳಿತಳು. ಆಸ್ಪತ್ರೆಗೆ ತಲುಪಿತು ಇವರ ಕಾರ್. ಎಮರ್ಜೆನ್ಸಿ ಹತ್ತಿರ ಹೋದರು. ನಿರಂತರವಾಗಿ 2 ಗಂಟೆಗಳ ಚಿಕಿತ್ಸೆಯ ನಂತರ ಅವನು ಔಟ್ ಆಫ್ ಡೇಂಜರ್ ಆದ. ಹೊರಗೆ ಚೇರಿನಲ್ಲಿ ಅಭಿರಾಮ್ನ ತೋಳಿನಲ್ಲಿ ನಿಸ್ಸಹಾಯಕ ಮಗುವಿನಂತೆ ಕುಳಿತಿದ್ದಳು ವಿಭಾ. ತನಗೆ ತೋಚಿದಷ್ಟು ಸಮಾಧಾನ ಹೇಳುತ್ತಿದ್ದ ಅಭಿರಾಮ್ ಹೊರಬಂದ ಡಾಕ್ಟರ್ ನೌ ಈಸ್ ಔಟ್ ಆಫ್ ಡೇಂಜರ್ ಎಂದು ಕಂಡೀಷನ್ ಬಗ್ಗೆ ತಿಳಿಸಿ 1-2 ತಿಂಗಳು ಬೆಡ್ ರೆಸ್ಟ್ ಅವರಿಗೆ ಬೇಕೇ ಬೇಕು ಎಂದು ಹೇಳಿ ಇನ್ನು 1 ವಾರ ಅವರು ಇಲ್ಲಿರಲಿ, ಆಮೇಲೆ ಅವರ ಕಂಡೀಷನ್ ನೋಡಿ ಡಿಸ್ಚಾರ್ಜ್ ಮಾಡೋಣ ಎಂದು ಹೇಳಿ 1 ವಾರ ಡೇ ವಿಭಾ ನೋಡಿಕೊಂಡರೆ ನೈಟ್ ಅಭಿರಾಮ್ ನೋಡಿಕೊಂಡಿದ್ದ. ವಿಶಾಖ್ಗಂತೂ ಅಭಿರಾಮ್ ಬಹಳ ಇಡಿಸಿಬಿಟ್ಟಿದ್ದ. 8 ದಿನದ ಬಳಿಕ ಡಿಸ್ಚಾರ್ಜ್ ಮಾಡಿದರು ವಿಶಾಖ್ನ. ನಂತರ ವಿಭಾ ರಾಮ್ನ ಹತ್ರ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀನಿ 3 ತಿಂಗಳು ಎಂದಳು. ಹಾಗೇ ಮಾಡು ವಿಭಿ, ಆದರೆ ದಿನಕ್ಕೊಂದು ಬಾರಿ ನಾನು ಬಂದು ನೋಡಿ ಹೋಗ್ಲಾ ವಿಶಾಖ್ನ, ಪರ್ಮಿಷನ್ ಇದೆಯಾ ನನಗೆ ಎಂದ. ರಾಮ್ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ, ಬೇಜಾರಾಗುತ್ತೆ ನನಗೆ, ನೀವಿಲ್ಲದೆ ನನ್ನಿಂದ ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ. ಡೋಂಟ್ ಮೇಕ್ ಮೀ ಎಂಬ್ರೇಜ್ ರಾಮ್ ಎಂದಳು ವಿಭಾ. ಅವಳ ಭುಜ ಬಳಿಸಿದವ. ಡೋಂಟ್ ಬಿ, ಐ ಆಮ್ ಜಸ್ಟ್ ಕಿಡ್ಡಿಂಗ್ ಓಕೆ ಎಂದ ಅಭಿರಾಮ್. ಅವರನ್ನು ಮನೆ ತಲುಪಿಸಿ ಆಫೀಸ್ಗೆ ಹೋಗಿದ್ದ. ಕಳೆದ 8-10 ದಿನಗಳು ಹೆವಿ ಆಗಿದ್ದವು ಅವನಿಗೆ. ಆಫೀಸ್ ಆಸ್ಪತ್ರೆ ಅಂತ ಒಂದೇ ಸಮನೆ ಓಡಾಡಿ ಆಯಾಸಗೊಂಡಿದ್ದ. ಅಂದು ಆಫೀಸ್ನ ಕೆಲಸ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮುಗಿಸಿ ಹೋಗಿ ಮಲಗಿದ್ದ. ಸೊಗಸಾದ ನಿದ್ದೆಗೆ ಜಾರಿದ್ದ. ಕನಸಲ್ಲೂ ಅವನ ಮನದ ಮುದನಿಕೆ. ಅಂದು ಆಫೀಸ್ಗೆ ಬಂದಿದ್ದ ಅಭಿರಾಮ್ ಮೊಬೈಲ್ಗೆ ಅನ್ನೋನ್ ನಂಬರ್ನಿಂದ ಒಂದಷ್ಟು ಫೋಟೋಗಳು ಬಂದಿದ್ದವು. ನೋಡಿದವನು ಹುಬ್ಬುಗಂಟಿಕ್ಕಿದ. ಅಷ್ಟರಲ್ಲಿ ವಿಭಾ ಗಾಬರಿಯಿಂದ ರಾಮ್ ಎಂದು ಅವಳ ಮೊಬೈಲ್ ಹಿಡಿದು ಬಂದಳು. ಅವಳು ಗಾಬರಿ ನೋಡಿ ವಿಭಾ ಜಸ್ಟ್ ರಿಲ್ಯಾಕ್ಸ್ ಎಂದ ಅಭಿರಾಮ್. ಆ ಫೋಟೋ ನೋಡಿ ರಾಮ್ ಎಂದ ವಿಭಾಗೆ ವಿಭಿ ಯಾಕೆಷ್ಟು ಎಂದು ಹೆದರಿಕೆ ಎಂದಾಗ ಬಂದವಳು ಅವನ ತೋಳುಗಳಲ್ಲಿ ಆಶ್ರಯ ಪಡೆದಿದ್ದಳು. ಅದೇನೋ ಗೊತ್ತಿಲ್ಲ ವಿಭಾಗೆ ಅವನ ತೋಳಿನಲ್ಲಿ ಸಿಗುವ ಆ ಒಂದು ಭಾವ ಸದಾ ಅವಳಿಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಕೊಡುತ್ತಿತ್ತು. ಅವಳನ್ನು ತಬ್ಬಿಕೊಂಡು ತಲೆ ಸವರುತ್ತಾ ವಿಭಿ ಆ ಫೋಟೋಗಳನ್ನು ಗಮನಿಸಿದ್ಯಾ ನೀನು ಎಂದ. ನೋಡಿದೆ ಸರಿಯಾಗಿ, ನೀನು ನೋಡಿದ್ರೆ ಇಷ್ಟೊಂದು ಪ್ಯಾನಿಕ್ ಆಗ್ತಿರ್ಲಿಲ್ಲ ಚಿನ್ನ ಎಂದ. ಏನು ರಾಮ್ ಏನು ಹೇಳ್ತಿದ್ದೀರಾ ಎಂದಳು. ಬಾಯಲ್ಲಿ ಕೂರು, ಈ ಫೋಟೋ ನೋಡು ಸರಿಯಾಗಿ ಎಂದ. ಅವಳು ತೀಕ್ಷ್ಣವಾಗಿ ನೋಡಿದಳು. ಸ್ವಲ್ಪ ಅರ್ಥವಾಯಿತು ಅಷ್ಟೇ, ಸರಿಯಾಗಿ ಗೊತ್ತಾಗಲಿಲ್ಲ ರಾಮ್ ಎಂದಳು. ಪೆನ್ ತಂದವನು ಮೊಬೈಲ್ ಮೇಲೆ ಪಾಯಿಂಟ್ ಮಾಡಿ, ಈ ಫೋಟೋ ವಿಶಾಖ್ದು ಚಿನ್ನ. ಆಕ್ಸಿಡೆಂಟ್ ಆದ ದಿನ ನೀನು ವಿಶಾಖ್ನ ಮೀಟ್ ಮಾಡೋಕ್ಕೆ ಹೋಗಿದ್ದ ದಿನ. ವಿಶಾಖ್ ಹಾಕಿದ ಶರ್ಟ್ ಇದೆ. ಡಾಕ್ಟರ್ ಅವನ ಬಟ್ಟೆಗಳನ್ನು ನನ್ನ ಕೈಗೆ ಕೊಟ್ಟಿದ್ದರು, ಹಾಗಾಗಿ ನನಗೆ ಚೆನ್ನಾಗಿ ನೆನಪಿದೆ ಎಂದಾಗ ಅವನ ಭುಜಕ್ಕೊರಗಿದ ಅವಳಿಗೆ, ಅಲ್ಲ ಚಿನ್ನ, ನೀನು ಇಷ್ಟು ದೊಡ್ಡ ಬಿಸ್ನೆಸ್ ನಡೆಸುವವಳು, ಟೆನ್ಷನ್ ಆದರೆ ಹೇಗೆ? ನನಗೆ ಟ್ರೈನಿಂಗ್ ಕೊಟ್ಟವಳು ನೀನೇ ಇಷ್ಟು ಹೆದರಿದರೆ? ಇಲ್ಲ ರಾಮ್, ಹೆಣ್ಣು ಎಲ್ಲ ಸಹಿಸ್ಕೊಳ್ತಾಳೆ, ಚಾರಿತ್ರವತೆ ಎಂದೂ ಸಹಿಸಳು ರಾಮ್ ಎಂದವಳು. ನಿಮಗೆ ನನ್ನ ಮೇಲೆ ನಂಬಿಕೆ ಇತ್ತಲ್ಲ, ಅಷ್ಟೇ ಸಾಕು ಎಂದವಳಿಗೆ ವಿಭಿ, ನಿನ್ನ ಮೇಲೆ ನನಗಿಂತಲೂ ಹೆಚ್ಚು ನಂಬಿಕೆ ಇದೆ ಚಿನ್ನ ಎಂದ. ರಾಮ್, ಈಗ ಏನಂದ್ರೆ ನೀವು ನನಗೆ? ಏನಂದೆ ಚಿನ್ನ ಅಂದೆ ಎಂದ ಅಭಿರಾಮ್. ಅವನ ಈ ರೀತಿಯ ಕರೆಗೆ ಅರಿವಿರದೆ ಕೆನ್ನೆಗಳು ಕೆಂಪೇರಿದವು ವಿಭಾಗೆ. ಅದೇ ಏಕೆ ರಾಮ್ ಎಂದಳು ವಿಭಾ. ಸಿಂಪಲ್, ಬಿಕಾಸ್ ಐ ಲವ್ ಯು ವಿಭಿ ಎಂದವಳ ಹತ್ತಿರ ಬಂದು ನಿಂತ. ನೀನು ಪ್ರೀತಿಸುವೆ ಎಂದು ನಾನು ಒತ್ತಾಯ ಮಾಡೋಲ್ಲ, ಆದರೆ ನಾನು ಮಾತ್ರ ನಿನ್ನನ್ನು ನನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೀತಿಸ್ತಿರುವೆ. ನೀನು ಸಮಯ ತೆಗೆದುಕೊಂಡು ಯೋಚಿಸಿ ಹೇಳು ಎಂದ ಅಭಿರಾಮ್. ನಾಚಿದ ತನ್ನ ಮೊಗವನ್ನು ಅವನಿಗೆ ತೋರಿಸಬಾರದೆಂದು ಅಂದುಕೊಂಡರೂ ಅವನ ಕಣ್ಣಿಗೆ ಬಿದ್ದಿತ್ತು. ತಕ್ಷಣ ಎದ್ದು ಹೊರಗೆ ಹೋಗಿದ್ದಳು ವಿಭಾ. 1-2 ದಿನದಿಂದ ಮನೆಯಲ್ಲಿ ಏನೋ ಹೊಸ ಚುರುಕುತನ ಹೊಡಮೂಡಿತು ಅಭಿರಾಮ್ಗೆ. ಏನೆಂದು ತಿಳಿದಿರಲಿಲ್ಲ. ಅವನ ತಂದೆ ತಾಯಿಯ ಮುಖವು ಬಹಳ ಖುಷಿಯಿಂದ ಕೂಡಿತ್ತು. ಇವನು ಕೇಳಿದಾಗ ಆರಿಕೆಯ ಉತ್ತರ ಬಂದಿತ್ತು. ಆಫೀಸ್ಗೆ ಹೋದವನಿಗೆ ಅಂದು ವಿಭಾ ಆಫೀಸ್ಗೆ ರಜೆ ಅನ್ನೋದು ಗೊತ್ತಾಯಿತು. ಜೊತೆಗೆ ಇನ್ನೊಂದು ವಿಚಾರ ಅವನ ಕಿವಿಗೆ ಬಿದ್ದಿತ್ತು. ಅದು ಅವನೆದೆಯನ್ನು ಚೂರು ಚೂರಾಗಿಸಿತ್ತು. ನಾಳೆ ವಿಭಾಳ ಎಂಗೇಜ್ಮೆಂಟ್ ಎಂಬುದು. ತನ್ನ ಕ್ಯಾಬಿನ್ ಹೊಕ್ಕವನು ಸುಸ್ತಾಗಿ ಕೂತವನಿಗೆ ಸಂಪೂರ್ಣ ಜಗತ್ತು ಹಾಳು ಸುರಿದು ಹೋದಂತೆ ಅನಿಸಿತು. ತನ್ನ ಹೃದಯವೇ ಕಿತ್ತು ಹೋಗುವಂಥ ನೋವು, ಮೈಯೆಲ್ಲ ನೋವು, ಮನದಲ್ಲೆಲ್ಲ ನೋವು.
ತುಂಬ ಹೊತ್ತು ಕೂರಲಾಗದೆ ಅಲ್ಲಿಂದ ಸೀದಾ ಹೊರಟವನು ಲಾಂಗ್ ಡ್ರೈವ್ ಹೊರಟ ಅಭಿರಾಮ್. ಗೊತ್ತು ಗುರಿ ಇಲ್ಲದೆ ಹೊರಟಿದ್ದ ಅವನು ಹೊರಟ ಸುಮಾರು ಹೊತ್ತಿನ ಮೇಲೆ ಅವನ ಫೋನ್ ರಿಂಗ್ ಆಗಿತ್ತು. ನೋಡಿದರೆ ಅವನ ಮನದ ಮದನಿಕೆಯ ಕರೆ. ರಿಸೀವ್ ಮಾಡಲಿಲ್ಲ ಮೊದಲ ಬಾರಿಗೆ. ಯಾಕೋ ಯಾರೊಡನೆಯೂ ಮಾತು ಬೇಡವೆನಿಸಿತು ಅಭಿರಾಮ್ಗೆ. ಮತ್ತೆ ರಿಂಗಾಯಿತು, ಎತ್ತಲಿಲ್ಲ. ಮತ್ತೆ ರಿಂಗಾಯಿತು. ರಿಸೀವ್ ಮಾಡದಿದ್ದರೆ ಯಾರಾಯ್ತಿ ಜೀವದೊರಸೆ ಬಿಡಲಾರಳು ಎನ್ನಿಸಿ ಫೋನ್ ಎತ್ತಿದವನೇ ಹೇಳಿ ವಿಭಾ ಮೇಡಮ್ ಎಂದ. ರಾಮ್ ಸ್ವಲ್ಪ ಬನ್ನಿ, ಇಟ್ ಅರ್ಜೆಂಟ್ ಎಂದಳು. ಸಾರಿ ವಿಭಾ ಮೇಡಮ್, ನಾನು ಸಿಟಿಯಿಂದ ದೂರ ಇದ್ದೀನಿ. ರಾಮ್ ಇದೇನು ಹೊಸದಾಗಿ ನೀವು ತಾನು ಮೇಡಮ್ ಅಂತ ಅಂದಳು ವಿಭಾ. ಇನ್ನೇನು ಮಾಡೋದು ಮೇಡಮ್, ತಾವು ನಾಳೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿದ್ರಿ, ಹಾಗಿರುವಾಗ ಎಂದ. ಓ ರಾಮ್ ಪ್ಲೀಸ್ ಬನ್ನಿ ಅಪ್ಪ, ನಿಮಗೆ ಒಂದು ಸರ್ಪ್ರೈಸ್ ಇದೆ ನನ್ನ ಕಡೆಯಿಂದ ಎಂದಳು. ಇಲ್ಲವೆನ್ನಲಾಗದೆ ಸರಿ ಎಲ್ಲಿಗೆ ಬರಬೇಕು ಹೇಳಿ ಮೇಡಮ್ ಎಂದು ಅಡ್ರೆಸ್ ಹೇಳಿದಳು. ಕಾರು ಆ ಕಡೆಗೆ ತಿರುಗಿಸಿದ ಅಭಿರಾಮ್. ಅದೊಂದು ಶಾಪಿಂಗ್ ಮಾಲ್ ಅಡ್ರೆಸ್. ಹೋದವನು ಇದ್ದೀರಾ ಎಂದ. 3rd ಫ್ಲೋರ್ಗೆ ಬನ್ನಿ ಎಂದು ಪ್ಲೀಸ್ ಎಂದಳು. ಮ್ಯಾನೋವರ್ನಲ್ಲಿ ಇದ್ದಳು ವಿಭಾ. ಬಂದವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಅವನಿಗೆ ಡ್ರೆಸ್ ಸೆಲೆಕ್ಟ್ ಮಾಡತೊಡಗಿದಳು. ಅಭಿರಾಮ್ ಮೇಡಮ್ ಏನು ಮಾಡ್ತಿದ್ರಾ ಎಂದ. ಡ್ರೆಸ್ ಚೂಸ್ ಮಾಡ್ತಿದ್ದೀನಿ ಎಂದಳು. ಯಾರಿಗೆ ಡ್ರೆಸ್ ಎಂದ ಅಭಿರಾಮ್. ಅದು ನನ್ನ ಪಿಯಾನ್ಸೆಗೆ. ಪರ್ಸನಾಲಿಟಿ ಸೇಮ್ ನಿಮ್ಮ ಆಗಿದೆ, ಅದಕ್ಕಾಗಿ ಹೀಗೆ. ವಿಭಾ ಡೋಂಟ್ ಇರಿಟೇಟ್ ಮೀ ಎಂದ ಅಭಿರಾಮ್ಗೆ. ಪ್ಲೀಸ್ ರಾಮ್ ಎಂದು ಮುದ್ದು ಮುಖ ಮಾಡಿ ಕೇಳಿದಾಗ ಇಲ್ಲವೆನ್ನಲಾಗದೆ ಅವಳ ಎಲ್ಲ ಶಾಪಿಂಗ್ಗೆ ಜೊತೆಯಾದ ಅಭಿರಾಮ್. ಸಾಕಾಗಿದ್ದ ಅವಳನ್ನು ಅವಳ ಮನೆಗೆ ಬಿಟ್ಟು ತನ್ನ ಮನೆ ಕಡೆ ಹೊರಟ ಅಭಿರಾಮ್ ರಾತ್ರಿಯೆಲ್ಲ ನಿದ್ದೆ ಬಾರದೆ ಹೊರಳಾಡ್ತಿದ್ದ. ನಾಳೆ ಅವಳು ಇನ್ನೊಬ್ಬನ ಸೊತ್ತು ಎಂದು ಅಳದವನ ಕಣ್ಣಲ್ಲಿ ಅಂದು ನೀರು ಬಂದಿತ್ತು. ಹತ್ತು ಸಾಕಾಗಿ ಮಲಗಿದವನಿಗೆ ನಿದ್ರಾದೇವಿ ಅವನ ಮೇಲೆ ತನ್ನ ಜಾಲವನ್ನು ಬೀಸಿದ್ದಳು. ಬೆಳಿಗ್ಗೆ ಅನ್ಯಮನಸ್ಕನಾಗಿ ಎದ್ದ. ಇಡೀ ಮನೆಯಲ್ಲಿ ಸಂಭ್ರಮ ತುಂಬಿತ್ತು. ಅವನನ್ನು ಶಾಂತಿ ತಾವೇ ಖುದ್ದಾಗಿ ನಿಂತು ರೆಡಿ ಮಾಡಿ ಕರೆದುಕೊಂಡು ಬಂದರು. ಅಭಿ ಸ್ವಲ್ಪ ಗಮನಿಸಿದರೂ ಅವನ ದುಃಖ ಕಡಿಮೆಯಾಗುತ್ತಿತ್ತು. ಆದರೆ ವಿಷಾದದಲ್ಲಿ ಮುಳುಗಿ ಅವನು ಜಗತ್ತನ್ನು ಒಳಗೆ ಮರೆತಿದ್ದ ಅಭಿರಾಮ್. ಅವರೆಲ್ಲರೂ ಒಂದು ಚೌಟ್ರಿಗೆ ಬಂದು ತಲುಪಿದರು. ಹೊರಗೆ ಬೋರ್ಡ್ ಕೂಡ ನೋಡಲಿಲ್ಲ ಅಭಿರಾಮ್. ಮಂಗಳವಾದ್ಯ ಮೊಳಗಿದ್ದವು. ಇವನು ಒಂದು ರೂಮಿನಲ್ಲಿ ಕೂತಿದ್ದ, ತಲೆ ಬಗ್ಗಿಸಿ. ಬಂದ ಶಾಂತಿ ಅವನನ್ನು ಕರೆದುಕೊಂಡು ಹೊರಟರು. ನಕ್ಕು ಪ್ರತಿಕ್ರಿಯಿಸಲಾರದವನಾಗಿದ್ದ. ಕರೆತಂದು ಮನೆಯ ಮೇಲೆ ಕೂರಿಸಿದರು. ಇನ್ನೊಂದು ಮನೆಯಲ್ಲಿ ಒಂದು ಹುಡುಗಿ ಬಂದು ಕೂತಳು. ಪೂಜೆಯನ್ನು ಕೂಡ ಹುಡುಗಿಯೇ ಅವನ ಕೈ ಹಿಡಿದು ಮಾಡಿಸ್ತಿದ್ದಳು. ಎಲ್ಲೋ ಇದ್ದ ಅಭಿರಾಮ್. ಹುಡುಗಿ ಅವನ ಕೈಗೆ ತಾನೇ ಅವನ ಕೈ ಹಿಡಿದು ಅವನಿಗೆ ಉಂಗುರ ತೊಡಿಸಿದಳು. ಆಗ ಸ್ವಲ್ಪ ಎಚ್ಚೆತ್ತ ಅಭಿರಾಮ್. ಕೈಯಲ್ಲಿದ್ದ ಉಂಗುರ ನೋಡಿ ಆಶ್ಚರ್ಯ ಆಯಿತು ಅವನಿಗೆ. ನಿನ್ನೆ ಅವನೇ ಆರಿಸಿದ ಉಂಗುರ ತನ್ನ ಕೈಯನ್ನು ತೊಡಿಸಿದ್ದು ಯಾರು? ತಕ್ಷಣ ತಲೆ ಎತ್ತಿ ನೋಡಿದವನ ಕಣ್ಣಲ್ಲಿ ಹರ್ಷದ ಹೊನಲು ಹರಿದಿತ್ತು. ಅವನ ಮನದ ಮದನಕ್ಕಿಯೇ ಅವನೆದುರಿಗೆ ಕೂತಿದ್ದಳು. ಬಾಗಿದವನು, ವಿಬಿ ಚಿನ್ನ ನೀನೇನಾ ಎಂದಾಗ ಹೌದು ಎಂದು ನಾಚಿದಳು ಹುಡುಗಿ. ಅವನಲ್ಲಿ ಚೈತನ್ಯ ಹುಕ್ಕಿತು, ಚುರುಕಾದ. ಮೊದಲಿದ್ದ ಅಭಿಯೇ ಬೇರೆ, ಈಗಿರುವ ಅಭಿಯೇ ಬೇರೆ ಎನ್ನುವಷ್ಟು ಬದಲಾವಣೆ. ಅವನು ಅವಳ ಬೆರಳಿಗೆ ಉಂಗುರ ತೊಡಿಸಿ ಕೈಗೆ ಮುದ್ದಿಸಿದ ಅಭಿರಾಮ್. ಅವಳನ್ನು ಕಣ್ಣಲ್ಲಿಯೇ ತುಂಬಿಕೊಳ್ಳುತ್ತಿದ್ದ ತುಂಬು ಪ್ರೇಮಿ ಅಭಿಯ ಕಣ್ಣಿಗೆ ಅಂದು ಅವಳು ಹಬ್ಬವಾಗಿದ್ದಳು. ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಅವಳನ್ನು ಕರೆದುಕೊಂಡು ತನ್ನ ಮನೆಗೆ ಹೊರಟ. ಮನೆಗೆ ಬಂದವನು ಇವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡ. ತನ್ನ ರೂಮಿನ ಕಡೆಗೆ ಹೊರಟಿದ್ದ. ಅವನನ್ನು ನೋಡುವುದರಲ್ಲಿ ಕಳೆದು ಹೋಗಿದ್ದಳು ವಿಭಾ. ತನ್ನ ರೂಮಿಗೆ ಹೋದವನು ಅವಳನ್ನು ಕೆಳಗಿಳಿಸಿ ರೂಮಿನ ಬಾಗಿಲು ಹಾಕಿದವನನ್ನು ಕಂಡು, ರಾಮ್ ಏನು ಮಾಡ್ತಿದ್ದೀರಾ, ಬಾಗಿಲು ತೆಗೀರಿ ಎಂದವನು ಕೈ ಹಿಡಿದು ಎಳೆದುಕೊಂಡಿದ್ದ. ಎದೆ ಮೇಲೆ ಬಂದು ಬಿದ್ದವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ, ಚಿನ್ನ ಅದೆಷ್ಟು ಸರ್ಪ್ರೈಸ್ ಕ್ರಿಯೇಟ್ ಮಾಡಿದೆ ನೀನು. ನನ್ನ ಜೀವ ಅರಜೀವವಾಗಿತ್ತು ಗೊತ್ತಾ, ಇದಕ್ಕಾಗಿ ನಿನಗೆ ಪನಿಷ್ಮೆಂಟ್ ಇದೆ ಎಂದವನು ಏನು ಹೇಳಲು ಹೊರಟ ಅವಳ ಅದರಗಳನ್ನು ಬಂಧಿಸಿದ ಅಭಿರಾಮ್. ಅವಳ ತುಟಿಯ ಜೇನುಗೂಡಿಗೆ ಬಾಯಿ ಹಾಕಿದ್ದ ಅಭಿರಾಮ್ ತನ್ನ ಮನದ ಮದನಿಕೆಯ ಸಿಹಿ ಆಸ್ವಾದಿಸುತ್ತಾ ಹೀರತೊಡಗಿದ. ಎಷ್ಟೋ ಹೊತ್ತಿನ ಬಳಿಕ ಬಿಟ್ಟ ವಿಬಳಿಗೆ ಚಿನ್ನ ಎಂದ. ಓ ಹೇಳಿ ರಾಮ್ ಎಂದವಳಿಗೆ. ಯಾಕೆ ಇಷ್ಟೊಂದು ಸಸ್ಪೆನ್ಸ್ ಎಂದ. ಅದು ಗೋಪಾಲ್ ಸರ್ ಪ್ಲ್ಯಾನ್. ವಾಟ್ ಎಂದ. ಹ್ಞೂ ಎಂದವಳು. ಹೇಗೆ ಎಂದ ಅಭಿರಾಮ್. ಅದು ರೇಷ್ಮಾ ಸರಿ ಇಲ್ಲ ಅಂತ ಅಂಕಲ್ಗೆ ನಿಮ್ಮ ಎಂಗೇಜ್ಮೆಂಟ್ ಆದ ಸ್ವಲ್ಪ ದಿನಕ್ಕೆ ಗೊತ್ತಾಗಿತ್ತು. ನೀವು ಅಮೆರಿಕದಲ್ಲಿ ಇದ್ದಷ್ಟು ದಿನ ಓಕೆ ಇತ್ತು, ಆದರೆ ನೀವು ಬಂದ ಮೇಲೆ ಸ್ವಲ್ಪ ಟೆನ್ಷನ್ ಶುರುವಾಗಿತ್ತು ಎಲ್ಲರಿಗೂ. ಆಮೇಲೆ ನಿಮಗೆ ಗೊತ್ತಾಯಿತು, ನೀವೆಲ್ಲಿ ಟೆನ್ಷನ್ ಆಗ್ತಿರೋ ಅಂತ ಅಂಕಲ್ಗೆ ಡೌಟ್ ಇತ್ತು. ಆದರೆ ನೀವು ಕೂಲಾಗಿ ತೆಗೆದುಕೊಂಡಿರಿ. ಅವರಿಗೆ ನೆಮ್ಮದಿ ಆಯಿತು. ಆಮೇಲೆ ಮೊನ್ನೆ ರಾತ್ರಿ ಫೋನ್ ಮಾಡಿ ನಗು ಅಭಿಗೂ ಎಂಗೇಜ್ಮೆಂಟ್ ಅಂದರು. ಮೊದಲು ಶಾಕ್ ಆಯಿತು, ಆದರೆ ಅಂದೇ ನೀವು ನನಗೆ ಪ್ರಪೋಸ್ ಮಾಡಿದ್ದು ನೆನಪಾಗಿ ಓಕೆ ಎಂದೆ. ಅಂಕಲ್ ನಿಮಗೆ ಹೇಳಬೇಡ, ಇದು ಅಭಿಗೆ ಒಂದು ಸರ್ಪ್ರೈಸ್ ಆಗಿರಲಿ ಎಂದಿದ್ದರಿಂದ ಸುಮ್ಮನಿರಬೇಕಾಯಿತು ಎಂದಳು. ವಿಭಾ ಕಿವಿ ಹಿಡಿದು ಸಾರಿ ಎಂದಳು. ಅವಳ ಹತ್ತಿರ ಬಂದವನು ಅವಳನ್ನು ತಬ್ಬಿಕೊಂಡು, ಈ ಸರ್ಪ್ರೈಸ್ಗೆ ಶಿಕ್ಷೆ ಇದೆ ಚಿನ್ನ ನಿಂಗೆ ಎಂದ ಅಭಿರಾಮ್. ಅದಕ್ಕೆ ಇಷ್ಟು ಹಗಲ ಕಣ್ಣು ತೆಗೆದು, ಏನು ಶಿಕ್ಷೆನಾ, ಬೇಡಪ್ಪ ಪ್ಲೀಸ್ ಎಂದವಳನ್ನು ಇನ್ನಷ್ಟು ಹತ್ತಿರ ಕೆಳೆದುಕೊಂಡ ಅಭಿ. ಅವಳ ನಡುವಿನ ಮೇಲೆ ಕೈಯಾಡಿಸ್ತಾ ನಾಚಿ ಕೆಂಪೇರಿದ ಕದಪುಗಳನ್ನು ಮುದ್ದಿಸಿ ಕಿವಿಯಲ್ಲಿ ಮೆತ್ತಗೆ ಉಸಿರಿದ. ಆಲ್ಸೇಲ್ ಆಗಿ ಈ ಮುದ್ದು ಹುಡುಗಿ ನನಗೆ ಬೇಕು, ಕೊಡ್ತೀಯಾ ಪರ್ಮನೆಂಟ್ ಆಗಿ ನನಗೆ ಎಂದಾಗ ಅವನ ಕೋರಿಕೆಗೆ ನಾಚಿದ ವಿಭಾ,
ಈ ಹುಡುಗಿ ಯಾವಾಗಲೂ ನಿಮ್ಮವಳಾದಳು ಎಂದ ಮುದ್ದು ಮಾತಿಗೆ ಮತ್ತೊಂದು ರೌಂಡ್ ಅವಳನ್ನು ಮುದ್ದಿಸಿದವ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅಭಿರಾಮ್. ಎಷ್ಟು ಗಟ್ಟಿಯಾಗಿ ಎಂದರೆ ಅವನ ಬಿಗಿತ ಹಿಡಿತದಲ್ಲಿ ಹಿತವಾಗಿ ನರಳತೊಡಗಿದ ವಿಭಾ. ರಾಮ್, ನೋಯಿಸ್ತಿದ್ದೀರಾ ಎಂದಳು. ಇನ್ನಷ್ಟು ನೋಯಲಿ, ನಿನ್ನೆ ನನ್ನನ್ನು ಅದೆಷ್ಟು ಸತಾಯಿಸಿರುವೆ ನೀನು ಎಂದವ ಅವಳ ಕೆನ್ನೆಯನ್ನು ಕಚ್ಚಿದ. ಎನ್ನುವಷ್ಟರಲ್ಲಿ ಈಗ ಅವಳ ಬಡ ನಡು ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಹಿತವಾಗಿ ನರಳತೊಡಗಿತು. ತಡೆಯಲಾರದೆ ಇನ್ನು ಎಂದು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡಳು ವಿಭಾ. ರಾಮ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಮತ್ತಿನಲ್ಲಿ. ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡಿದ್ದ ಅಭಿರಾಮ್. ಮುದ್ದು, ಆದಷ್ಟು ಬೇಗ ನಿನ್ನ ಅಂಕಲ್ಗೆ ಹೇಳಿ ನಮ್ಮ ಮದುವೆ ಮಾಡಿಸಮ್ಮ ಪ್ಲೀಸ್ ಎಂದವನು. ಈ ವಿರಹ ತಡೆಯಲಾರೆ ಕಣೋ ಚಿನ್ನ ಎಂದವನಿಗೆ ಮತ್ತೊಂದು ಮುತ್ತಿಟ್ಟು ಮುಂದೆ ಮಾತನಾಡದಂತೆ ಮಾಡಿದ್ದಳು ಅವನ ಮನದ ಮದನಿಕೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.